ಈ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರಿ, ಆತ್ಮೀಯ ಭಕ್ತಾದಿ ಬಂಧುಗಳೇ, ಈ ಭವ್ಯವಾದ ಪರಂಪರೆ, ಈ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬಂದ ಭಕ್ತ ಜನಸಾಗರವೇ ತಮ್ಮೆಲ್ಲರಿಗೂ ಸಿದ್ಧಪಂಚ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಸದಾಕಾಲ ರಕ್ಷಣೆ ಮಾಡಲಿ ಅಂತ ಬೇಡಿ, ಇಂದು ಬಹಳ ಮಹತ್ವದ ದಿನವಾಗಿದೆ. ಇಂದು ನಡೆದಾದ ದೇವರು ಅನಾಥ ಮಕ್ಕಳ ತಂದೆಯಾಗಿರ್ತಕ್ಕಂಥ ಪಂಚಾಕ್ಷರಿ ಗವಾಯಿಗಳವರು, ಪುಟ್ಟರಾಜ್ ಗವಾಯಿಗಳವರ ಒಂದು ಮಾರ್ಗದಂತೆ ಇದೀಗ ತುಲಾಭಾರ ನಿರ್ವಹಿಸಲಿಕ್ಕೆ ವಿರಾಜಮಾನವರಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕಲ್ಲವಚನವರು ಈಗಾಗಲೇ ವೇದಿಕೆ ಮೇಲೆ ವಿರಾಜಮಾನವರಾಗಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ವಿ. ಈಗಾಗಲೇ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮೀಟ್ ನಡೀತಾ ಇದೆ. ಸುತ್ತಲಕೋಡ ನಿರಂತರ ದಾಸೋಹ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಬರ್ತಾರೆ. ನಾಡಿನ ಗಣ್ಯಮಾನ್ಯರು ಕೂಡ ವೇದಿಕೆ ಮೇಲೆ ಬರ್ತಾರೆ. ಇದೀಗ ಮೊದಲಿಗೆ ಸಂಗೀತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಎನ್ನ ಪಾಲಿಸೋ ಎನ್ನ ಪಾಲಿಸೋ. ಆತ್ಮೀಯ ಬಂಧುಗಳೇ, ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಗಣೇಶನ ಒಂದು ಗೀತೆಯನ್ನ ಹಾಡಿರ್ತಕ್ಕಂಥ ಬಡಿಗೆರವರು ಧನ್ಯವಾದಗಳು. ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವದ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಕ್ಕಂಥ ಭತ್ತದ ನಾಡು ಗಂಗಾವತಿಯ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ ಮುನವಳ್ಳಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಇದೀಗ ಮತ್ತೊಂದು ಗೀತೆಯನ್ನು ವೇದಿಕೆ ಮೇಲೆ ಪುಟ್ಟರಾಜ ಶಿವನ ಪೆಂಡಲ್ನಾರು ಎಲ್ಲದ್ರಪ್ಪ, ಎಲ್ಲದ್ರಿ ಪೆಂಡಲ್ನಾರು?
ಲೇ ಅದನ್ನು ತೆಗಿಬಾಡ್ಲಿ, ಮ್ಯಾಗ ಹಾರು ಮಕ್ಕಳಾದ್ರ ನನ್ನ ಹಾರು ತಲೆ ಮ್ಯಾಗ ಕುಂದ್ರ ಮರ ಹಾಕದನ್ನ. ಹಾಂ ಅಷ್ಟೇ ಇರಲಿ, ಒಂದು ಲೈನ್ ಕೆಳಗೆ ಇಟ್ಕೋ. ಅಲ್ಲಿ ಚೇರ್ ಹಾಕ್ರಿ. ಇಲ್ಲೆಲ್ಲ ಫಿಲ್ಮ್ನಾರು ಕೊಡ್ಬೇಕಂದ್ರೆ ನೀವು ಫಿಲ್ಮ್ನಾರನ್ನು ಫೋಟೋ ಹಾಕ್ತಾರೆ ನಿಮ್ದು. ಇಲ್ಲಿ ಫಿಲ್ಮ್ನಾರು ಅಷ್ಟೇ ಕುಂದಿರ್ಬೇಕು. ಇಳಿರಿ, ಕೆಳಗೆ ಇಳಿರಿ. ಏನ್ಲೇ ಹಿಂಗಾಗಿ ಇಂಗ್ಲೀಷ್ ವರ್ಡ್ ಬರ್ತಾವೆ ನಾನು ಯಾರಿಗೆ ಹಾಕ್ಸಿವಿ ಅನ್ನೋದು ಗೊತ್ತಿಲ್ಲ. ಆ ಫಿಲ್ಮ್ ತೆಗೆದಾರ ಹೆಣ ಬೆಳಗ್ಗೆ ಒಂದೊಂದು ₹1 ಖರ್ಚು ಮಾಡಿ ಅವ್ರನ್ನ ಕೆಳಗೆ ಕುಂದಿಸ್ತೀರಿ, ನೀವು ಬಂದು ಕುಂತೀರಿ. ನಿಮ್ಮನ್ನ ಸಿನಿಮಾದಾರ ಅಂತೇಳಿ ನಾಳೆ ಇಂಟರ್ವ್ಯೂಗೆ ಬಂದಾರ ಮಂದಿ. ಎಲ್ರಿಗೂ ನಮಸ್ಕಾರ. ನನ್ನ ಊರು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕಿನ್ನಾಳ ಗ್ರಾಮ. ಕಿನ್ನಾಳ್ ರಾಜ್ ಅಂತ ನನ್ನ ಹೆಸರು. ನೀವೇನು ಕೇಳಿದ್ರು KGF ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನು, KGFಗೆ ಅಮ್ಮ ಸಾಂಗ್ ಬರೆದವರು. ಜೊತೆಗೆ ಜೆಂಟ್ಲ್ಮನ್ ಮರಳಿ ಮನಸ್ಸಾಗಿದೆ, ಅದನ್ನು ಕೂಡ ಇವಾಗ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ 100 ಮಿಲಿಯನ್ ಆಗಿದೆ. ಅದೆಲ್ಲ ನಿಮ್ಮ ಪ್ರೀತಿ. ಜೊತೆಗೆ ಇತ್ತೀಚೆಗೆ ಸಲಾರ್ ಸಿನಿಮಾ ಕೂಡ ಆಕಾಶ ಗಡಿಯ ದಾಟಿ ಸುಮಾರು ಹಾಡುಗಳನ್ನು ಬರೆದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ, ಮದಗಜ, ಹಿಟ್ಲರ್, ಆಮೇಲೆ ಕಬ್ಜಾ, ನಮಾಮಿ ನಮಾಮಿ. ಇವತ್ತು ನಾನೇನಾದ್ರು ಇವತ್ತು ಚಿತ್ರರಂಗಕ್ಕೆ ಬಂದಿದ್ದೆ ಅಂದರೆ ನನ್ನ ಮೊದಲನೇ ಹಾಡು ಅಂಜನಿ ಪುತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಮೊದಲನೇ ಹಾಡು ಟೈಟಲ್ ಸಾಂಗ್ ಬರೆದಿದ್ದೆ. ಅವ್ರನ್ನ ಒಡನಾಟ ತುಂಬ ಮರಿಲಾರದಂಥದ್ದು. ಅದರ ಜೊತೆಗೆ ಇವಾಗ ಒಂದು ಸಿಂಹರೂಪಿಣಿ ಅನ್ನೋ ಒಂದು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಒಂದು ದೈವ ಭಕ್ತಿ ಸಿನಿಮಾ, ಜೊತೆಗೆ ಒಂದು ಕಮರ್ಷಿಯಲ್ ಆಗಿರುವಂಥ ಸಿನಿಮಾ. ಸುಮಾರು ಒಂದು 60-70 ಹಾಡುಗಳನ್ನು ಬರೆದಿದ್ದೀನಿ. ಇವತ್ತು ಅಜ್ಜನ ಆಶೀರ್ವಾದಕ್ಕೆ ಇಲ್ಲಿ ಬಂದಿದ್ದೀನಿ. ನನಗೊಂದು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ. ಜೊತೆಗೆ ಭಕ್ತರಿಗೆ ಅಜ್ಜರ ಆಶೀರ್ವಾದ ಎಷ್ಟು ಮುಖ್ಯನೋ ಅದೇ ಥರ ಕಲಾವಿದರಿಗೆ ಒಂದು ದೊಡ್ಡ ಆಶೀರ್ವಾದ ಅಂತಲೇ ಹೇಳ್ಬೋದು ಅಜ್ಜರದು ಇವತ್ತು. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಜನ ಪ್ರತಿಭೆಗಳು ಒಂದು ಅವಕಾಶಕ್ಕೆ ಕಾಯ್ತಿದ್ದಾರೆ. ಇವತ್ತು ನಾನು ನೋಡೋ ಪ್ರಕಾರ ಒಂದು ತುಷಾರ್ ಅಂತ ಒಂದು ತಂಡ ಸಿನಿಮಾ ಬಂದಿದೆ. ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದವರು. ತುಂಬ ಒಳ್ಳೆಯ ಸಿನಿಮಾ. ಜೊತೆಗೆ ನಮ್ಮ ಒಬ್ಬ ಭಾಗದರೆ ಸುನಂದ ಕಲಬುರ್ಗಿ ಅಂತ, ಅಲ್ಲಿ ಅವರು ಒಂದು ಒಬ್ಬಟ್ಟಂತ ಸಿನಿಮಾ ಮಾಡ್ತಿದ್ದಾರೆ. ಸುಮಾರು ಸಿನಿಮಾಗಳು ನಮ್ಮ ಕಡೆ ಬರ್ತಾ ಇದ್ದಾವೆ. ಬಟ್ ಅದೆಲ್ಲ ಪ್ರೀತಿ ಪ್ರೋತ್ಸಾಹ, ನಮ್ಮ ಜನ ಕೈ ಹಿಡಿಬೇಕು. ಎಂಥ ದೊಡ್ಡ ದೊಡ್ಡ ಪ್ರತಿಭೆಗಳು ಇಲ್ಲಿ ಇದ್ದಾವೆ, ಅವರಿಗೆ ಪ್ರೋತ್ಸಾಹ ಬೇಕು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ. ಇವತ್ತೊಂದು ಅಜ್ಜನ ಉತ್ಸವಕ್ಕೆ ಬಂದಿದ್ದೀನಿ. ಆ್ಯಂಡ್ ಅಂತಾರಾಷ್ಟ್ರೀಯ ಉತ್ಸವಕ್ಕೆ ನನಗೊಂದು ಚಿಕ್ಕ ವೇದಿಕೆ, ದೊಡ್ಡ ವೇದಿಕೆನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸದಾ ಇದೇ ಥರ ಅಜ್ಜರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಒಂದು ವಿಶೇಷ ಹೇಳ, ಒಂದು ಪವಾಡ. ಇವ ನಮಾಮಿ ಹೇಳಿದ್ನಿಲ್ಲ, ನಮ್ಮ ಹುಡುಗರು ಅದನ್ನೇ ಡ್ಯಾನ್ಸ್ ಮಾಡಾತ್ತಾವ ನೋಡಿ. ಎಂಥ ಪವಾಡ ಇದು, ಸಿದ್ದಪ್ಪನ ಪವಾಡ. ನಿನ್ನ ಹಾಡ ಡ್ಯಾನ್ಸ್ ಮಾಡಾತ್ತಾವ. ನಮಾಮಿ ಭಾರಿ ಅದ್ಭುತ ಹಾಡೋದು. ನನ್ನ ಹೆಸರು ಪ್ರಭು ಭೇಟಿ ಮಠ ಅಂತ. ನಾನು ಇದೇ ಸಿದ್ದನಕೊಳ್ಳ ಪಕ್ಕದ ಊರು ಕೆಲೂರಿನವನು. ನಾನು ಸುಮಾರು ವರ್ಷಗಳಿಂದ ಬೆಂಗಳೂರಲ್ಲಿದ್ದೀನಿ. ಸಿದ್ದನಕೊಳ್ಳ ಅಜ್ಜವರ ಆಶೀರ್ವಾದ ಯಾವಾಗಲೂ ಸದಾ ನನ್ನ ಮೇಲಿದೆ. ಪ್ರತಿ ಸಾರಿ ಪ್ರತಿ ದಿನವೂ ಮೆಸೇಜ್ ಮಾಡ್ತಿರ್ತಾರೆ, ಕಾಲ್ ಮಾಡ್ತಿರ್ತಾರೆ, ಹೇಗಿದೆಯಪ್ಪ, ಏನು ನಡೀತಾ ಇದೆ ಅಂತ. ನಾನಿವಾಗ ಕಿರುತೆರೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಮತ್ತು ನನ್ನದೇ ಆದ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದೀನಿ, A2 ಕಾಸ್ಟಿಂಗ್ ಹೌಸ್ ಅಂತ. ಹಲವಾರು ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಪ್ರತಿದಿನ ಹೊಸಬರಿಗೆ ಅವಕಾಶಗಳನ್ನು ಕೊಟ್ಟಿದ್ದೇನೆ. ಸುಮಾರು ಕಲಾವಿದರು ಬೆಳ್ಳಿ ತೆರೆಯಲ್ಲಿ, ಕಿರುತೆರೆಯಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಅಜ್ಜವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕಂತ ನಾನು ಶ್ರೀ ಸಿದ್ದಪ್ಪಾಜಿ ಅವರ ಪಾದಾರಂಧಗಳಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಗಿರೀಶ್ ಶ್ರೀವತ್ಸ ಅಂತ. ಆ್ಯಕ್ಚುಲಿ ಮೂಲತಃ ಬೆಂಗಳೂರಿನವನು. ಕರ್ನಾಟಕದ ದೂರದರ್ಶನ ಕಲಾವಿದ. ಕಲರ್ಸ್ ಕನ್ನಡದಲ್ಲಿ ಓಂ ಶಕ್ತಿ, ಓಂ ಶಾಂತಿ, ನಾಗಕನ್ನಿಕೆ, ಮಂಗಳ ಗೌರಿ ಮದುವೆ, ಹೀಗೆ ಒಂದಿಷ್ಟು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಸುಮಾರು ಒಂದು 5 ವರ್ಷದ ಕೆಳಗೆ ಈ ಕ್ಷೇತ್ರಕ್ಕೆ ಬಂದಾಗ ಏನೋ ಒಂದು ಪಾಸಿಟಿವ್ ಎನರ್ಜಿ, ಒಂದು ಧನಾತ್ಮಕ ಅಂಶ ನಾನು ಇಲ್ಲಿ ಫೀಲ್ ಮಾಡಿದೆ. ಸುಮ್ಮನೆ ಹಾಗೆ ಕ್ಯಾಶುಯಲಿ ಈ ಕಡೆ ಬಂದಾಗ ಒಂದು ಭೇಟಿ ಕೊಟ್ಟಿದ್ದು. ಅದಾದ ನಂತರ ಬದುಕಿನಲ್ಲಿ ಬಹಳಷ್ಟು ಒಂದಿಷ್ಟು ವಿಷಯಗಳು ಒಂದು ಧನಾತ್ಮಕವಾಗಿ ಮೂಡಿಬಂತು. ನಮ್ಮ ಪ್ರಭು ಸರ್ ಕರ್ಕೊಂಬಂದರು ಈ ಜಾಗಕ್ಕೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ಜನ ಸೇರಿದ್ದೀರಾ. ನಿಮ್ಮ ಆಶೀರ್ವಾದ ನಮ್ಮ ಕಲಾವಿದ್ರ ಮೇಲಿರಬೇಕು. ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ. ಕಲಾವಿದ್ರನ್ನ ಹರಿಸಿ ಆರೈಸಿ ಅವರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಾನಿವಾಗ ಸಿನಿಮಾ ಮಾಡ್ತಾ ಇರೋದು ಕೊರಗಜ್ಜ ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು
ಸುಮಾರು 80 ವರ್ಷದ ಇತಿಹಾಸದ್ದು ಸಿನಿಮಾ. ತುಂಬ ಚೆನ್ನಾಗಿದೆ, ದಯವಿಟ್ಟು ನೋಡಿ. ನಾನು ಸುಮಾರು ಸಿನಿಮಾದಲ್ಲಿ ಮಾಡಿದ್ದೀನಿ. ಶೈಲುನಲ್ಲಿ ಗಣೇಶನ ಅಮ್ಮನ ಪಾತ್ರ ಮಾಡಿದ್ದೀನಿ, ಸುಮಾರು ಧಾರಾವಾಹಿಗಳು ಮಾಡಿದ್ದೀನಿ. ಇವಾಗ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ ಒಂದು ಖಾಲಿ ಡಬ್ಬ, ಅದೊಂದು ರಿಲೀಸ್ ಆಗ್ತಾ ಇದೆ. ಮತ್ತು ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಈ ವರ್ಷದಲ್ಲಿ. ದಯವಿಟ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿ, ಬೆಳೆಸಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಸರನ್ನು ತಂದಂಥ ನನ್ನ ಮಠದ ಶಿಷ್ಯ ಶೋಭರಾಜ್, ನಾನು ಭಾಳ ಇಷ್ಟಪಡ್ತೀನಿ. ಮತ್ತು ಖಳನಾಯಕನ ಇಷ್ಟಪಡ್ತಾನೆ ತಿಳ್ಕೊಬೇಡ್ರಿ, ಅದು ಪಾತ್ರನೂ ತಿಳ್ಕೊರಿ ಮೊದಲು. ಯಾಕಂದ್ರೆ ಅವ ಜೀವ ತುಂಬುವಂಥ ಕಲಾವಿದ. ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡಿದರು, ನಿನಗೆ ಹೇಳಿಲ್ಲ ಗುರುಗಳೇ ನೀವು ಖಳನಾಯಕಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ರು. ಸೂಪರ್. ಯಾಕಂದ್ರೆ ಖಳನಾಯಕ ಅನ್ನೋದು ಪಾತ್ರ, ಅದು ಸಾಕಷ್ಟು ಜನರಿಗೆ ಒಳ್ಳೇದು ಮಾಡಿದ್ದಾನೆ. ನನಗೊಂದು ಇವತ್ತು ಹೇಳಬೇಕಾದ್ರೆ ಒಂದೇ ಹೇಳ್ತೀನಿ ನಿನಗೆ ಅವಾರ್ಡ್ ಕೊಡೋದಕ್ಕೆ ಕಾರಣ, ವಿಷ್ಣುವರ್ಧನ್ ಒಂದು ಫಂಕ್ಷನ್ನಲ್ಲಿ ಟಿ ವಿಯಲ್ಲಿ ಗಾಡ್ ಫಾದರ್ ಅಂತ ಹೇಳಿದ್ದು ನಾನು ನೋಡಿದ್ದೆ ಸಣ್ಣವಿದ್ದಾಗ. ಅದನ್ನು ನಾನು ಇಟ್ಕೊಂಡು ಇವತ್ತು ನಿನಗೆ ಅವಾರ್ಡ್ ವಿಷ್ಣುವರ್ಧನ್ ಕೊಡಿಸಿದ್ದಾನೆ ನಿನಗಿದು, ನಿಜವಾಗ್ಲು. ಅವರ ಮಿಸಸ್ ಬಂದು ಅವ್ರ ಹೆಸರು ಕುಸುಮಾ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಇಲ್ಲೇ ಚೇರ್ ಹಾಕ್ರಿ. ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಹಾಗೇ ರಾಜು ಅವ್ರಿಗೆ ಒಂದು ಚೇರ್ ಬಿಡಬೇಕು, ಆಮೇಲೆ ಎಬ್ಬಿಸ್ಬಾರ್ದು. ಮತ್ತೆ ಅದಕ್ಕೆ ಪಟ್ನ ಸರ್ಕೊಂಬಿಡ್ರಿ ಒಬ್ಬರು. ಮತ್ತು ಆಮೇಲೆ ನನ್ನ ಮ್ಯಾಗ ತಪ್ಪು ತಗೊಂಡು ನೋಡಿ ಹೇಳ್ಬಿಡ್ತೀನಿ, ಎಬ್ಬಿಸ್ಬಿಡೋಣ. ಹಾಗೆ ಮುಂದೆ ದೇವರು ನಿಮ್ಗೆಲ್ರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಯಾಕೆಂದರೆ ಮಧ್ಯದಿಂದ ದೊಡ್ಡ ದೊಡ್ಡ ಗಣ್ಯರಿದ್ದಾರೆ, ಅವರೆಲ್ಲ ಮಾತಾಡಲಿ. ನಾಟಕವನ್ನು ಆಡಿ ರಥೋತ್ಸವ ಮಾಡಿದಂಥವ್ರು ರಂಗಭೂಮಿ ಕಲಾವಿದರು, ನಮ್ಮ ತೇರನ್ನು ಹೇಳಿದಂಥವ್ರು. ಅವ್ರಿಗೆ ನಾವು ಇವತ್ತು ಸೆಲೆಕ್ಟ್ ಹೊಳ್ಳೇಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ರೇಷ್ಮಾ ಚಮನ್ಸಾ ಬಡವಂಡಿ. ನಾನು ಇಲ್ಲೇ ಇಲ್ಕಲ್ದವಳು. ನಾನು ವೃತ್ತಿ ರಂಗಭೂಮಿ ಕಲಾವಿದೆ ಮತ್ತು PB ದುತ್ತರಿಗೆಯವರ ಶಿಷ್ಯಳು. ನನಗಿಲ್ಲಿ ಮಲಮಗಳು ನಾಟಕದಾಗ ಮಂದಾಕಿನಿ ಪಾತ್ರ ಕಲ್ಸಕ್ಕೆ ಸರೋಜಮ್ಮವ್ರು ಕರ್ಕೊಂಡು ಬಂದಿದ್ರು. ನಾನು ಭಾಳ ಸಣ್ಣವಳಿದ್ದೆ, 6ನೇ ಕ್ಲಾಸ್ ಓದ್ತಿದ್ದೆ. ಅವಾಗ ಮಂದಾಕಿನಿ ಪಾತ್ರ ಕಲಿಸ್ತಿದ್ರು. ನಾನು ಈ ಕಡೆ ಸುತ್ತಮುತ್ತ ಎಲ್ಲ ಈಗ ಸುಳಿಬಾವಿ, ಕೆಲೂರು, ಬೆನಕನವಾರಿ, ಇಲ್ಲೆಲ್ಲ ಕಡೆ ಹವ್ಯಾಸಿ ನಾಟಕ, ಕಂಪನಿ ನಾಟಕ ಎಲ್ಲ ಕಡೆ ಬರ್ತೀನಿ. ನಾನು ಸರ್ವಿಸ್ ಕಂಪ್ನಿಯಾಗಿದ್ದೀನಿ. ನಾನು ಸುಮಾರು 19 ಕಂಪ್ನಿ ಒಳಗೆ ಸರ್ವಿಸ್ ಮಾಡಿದ್ದೀನಿ. ಈಗೂ ಕಂಪ್ನಿ ಒಳಗದೀನಿ. ನಿನ್ನೆ ನಾಟಕ ಇತ್ತು, ಅದನ್ನು ಮುಗಿಸ್ಕೊಂಡು ಸಾಯಂಕಾಲ ಇಲ್ಕಲ್ಲಿಗೆ ಬಂದು ಅಲ್ಲಿಂದ ಈಗ ಇಲ್ಲಿಗೆ ಬಂದೀನಿ. ನಿನ್ನಿನೂ ನಾಟಕ ಮುಗಿಸ್ಕೊಂಡು ಇಲ್ಲಿಗೆ ಬಂದೀನಿ. ನನಗೆ ಇಲ್ಲಿಗೆ ಬಂದಿದ್ದು ಭಾಳ ಖುಷಿ ಆಯಿತು. ನಾವು ಸಣ್ಣರಿದ್ದಾಗ ಇಲ್ಲೇ ಪ್ರಾಕ್ಟೀಸು, ಇಲ್ಲೇ ಡ್ಯಾನ್ಸು ಅದೆಲ್ಲ ಮಾಡ್ತಿದ್ವಿ. ನಮ್ಮ ಗುರುಗಳು ಇಲ್ಕಲ್ಲಾಗ ಸಾಕಷ್ಟು ಜನ ಹಳೆಯ ಕಲಾವಿದರು, ಅಜ್ಮತ್ ಬೇಗಮ್ಮು ಅವರು ಇವರೆಲ್ಲ, ಅವರು ಎಲ್ಲ ಇಲ್ಲೇ ತಯಾರಾದರು. ಅವ್ರ ಕೈಯಾಗ ನಾವೆಲ್ಲ ಕಲ್ತೀವಿ. ನಾವು ದುತ್ತರಿಗೆಯವ್ರ ಶಿಷ್ಯರು. ಆಮೇಲೆ ಸುಳಿಗಾಯಿಗೆ ಹೋಗ್ತೀವಿ, ನಂಜನ ಮಠ ಅಂಕಲ್ ಅವ್ರ ಶಿಷ್ಯರು. ಆಮೇಲೆ ನಮ್ಮ ಸಹೋದರರು ಕಾಶಪ್ಪನವರು, ನಮ್ದು ಇಲ್ಲೇ ಸ್ವಂತ ಊರು ಇಲ್ಕಲ್ಲು. ನಮ್ಗೆ ಇಲ್ಲಿವರೆಗೂ ಅಜ್ಜರು ಕರೆಸಿದ್ದಕ್ಕೆ ನಾವು ಅವರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೀವಿ. ರಂಗಭೂಮಿ ಕಲೆ ಜೀವಂತ ಕಲೆ, ಇದು ಉಳಿಬೇಕು, ಬೆಳಿಬೇಕು ಅಂದ್ರೆ ಈ TV ಮಾಧ್ಯಮ, ಮೊಬೈಲು ಇದೆಲ್ಲ ಬಂದ ಮೇಲೆ ನಮ್ಮ ಕಲಾವಿದರದ್ದು ಜೀವನ ಭಾಳ ತ್ರಾಸಾಗೈತೆ. ಆಮೇಲೆ ಕಲೆ ಅನ್ನೋದು ನಶಿಸಿ ಹೋಗ್ತಾ ಇದೆ. ಆದಷ್ಟು ನಮ್ಮ ರಂಗಭೂಮಿ ಕಲೆಗೆ ಒತ್ತು ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಕಳಕಳಿಯಿಂದ ಕೇಳ್ತೀನಿ. ನನ್ನ 2 ಮಾತು ಮುಗಿಸ್ತೀನಿ. ಸೊ ನಾನು ಸಿನಿಮಾ ಲ್ಯಾಂಡ್ ಬಂದು 4 ವರ್ಷ ಆಯಿತು. ನಾನು ಮೂಲತಃ ಉತ್ತರ ಕರ್ನಾಟಕದವನೇ. ಒಂದು 10 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ನಾ ಡ್ರೈವರ್ ಏನಿಲ್ಲ ಲವರ್ ಅಂತ ಹಾಡಾಗಿ ಕೇಳಿರ್ಬೋದು ಎಲ್ಲರೂ. ಅದ್ರ ಜೊತೆಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಈಗ ಇಂಡಿಪೆಂಡೆಂಟಾಗಿ ನಾನೇ ಕತೆ ಬರೆದು ನಟಿಸಿ ನಿರ್ದೇಶನ ಮಾಡಿರೋದು ತುಷಾರ್ ಸಿನಿಮಾ ಅಂತಂದು. ತುಷಾರ್ ಸಿನಿಮಾ ಈಗ ಆಲ್ರೆಡಿ ಟ್ರೇಲರ್ ಮೊನ್ನೆ ಸಂಕ್ರಾಂತಿ ರಿಲೀಸ್ ಮಾಡಿದ್ವಿ, ಸಾಂಗು ರಿಲೀಸ್ ಆಗಿದೆ. ಈಗ ಮೂವಿ ಜನವರಿ 26 ಅಂತ ರಿಲೀಸ್ ಆಗ್ತಿದೆ. ಸೊ ಇಲ್ಲಿ ಕೂಡ ನಾವು ಟ್ರೇಲರ್ ಮತ್ತು ಸಾಂಗ್ ರಿಲೀಸ್ ಮಾಡ್ತೀವಿ. ಸೊ ಅಪ್ಪಾಜಿ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಲ್ಲರ ಸಪೋರ್ಟ್ ಮಾಡಿ. ಕಲಾವಿದರಿಗೆ ನಾವು ಏನೋ ದುಡ್ಡು ಮಾಡ್ತೀವಿ, ಅದು ಮಾಡ್ತೀವಿ ಸೆಕೆಂಡ್ರಿ. ಯಾಕಂದರೆ ಹೇಳಿದ್ರೆ ನಂಬೋದಿಲ್ಲ, ನಮ್ಮ ಜಾಸ್ತಿ ಬರೀ ಶಾಲು ಹಾರಗಳೇ ಜಾಸ್ತಿ. ಮನೆ ಹೋದೆ ಇವಾಗ ಲಗ್ನ ನಾ ಮಾಡೀನಿ. ಮಗ ಏನಂದ, ಸಿನಿಮಾದಾಗ ತೊಗೊಂಡು ಲಗ್ನ ಮಾಡಿದ್ರೆ ಅಷ್ಟ ಅಂದ. ಅದಕ್ಕೆ ಲಗ್ನ ಮಾಡೀನಿ ನಾನು. ಇಲ್ಲ ನಾನು ಸಿನಿಮಾಕ್ಕೆ ಬರ್ತಿದ್ದಿಲ್ಲ. ನಾನು ಸಿನಿಮಾಕ್ಕೆ ಮಾಡೀನಿ ಅಂದ್ರೆ ಮತ್ತೆ ಡ್ಯಾನ್ಸ್ ಹೊಡೆದಿ ನನ್ನ ಮಕ್ಕಳದು. ನೀವು ಫಿಲಾಸಫಿ ಏನಾದ್ರು ತತ್ವ ಪದಗಳು ಸಮಾಜಕ್ಕೆ ಒಂದು ಸಂದೇಶ ಕೊಡೋದಿದ್ರೆ ನಾ ಬಂದೀನಿ ಅಷ್ಟೇ. ಮತ್ತು ಸ್ವಾಮಿಗಳು ಸಿನಿಮಾ ಮಾಡ್ತಾರೆ ಅನ್ನೋ ಮಕ್ಕಳದಿನ ಅಂದ್ರೆ ಒಂದು ಸಮಾಜಕ್ಕೊಂದು ಮೆಸೇಜ್. ಎಣಿಗೆ ಬಾಳಪ್ಪ ಅವ್ರು ಮಾಡ್ತಿಲ್ಲ, ಆ ಥರ ಒಂದು ರೋಲ್ ಇದ್ರೆ ನನಗೆ ಕೊಡ್ತಾರೆ. ಇವು ಒಂದು 10 ಫಿಲ್ಮ್ ಮಾಡೀನಿ, ಭಾಳ ಮಾಡಿಲ್ಲ. ಪೂಜ್ಯ ಅಪ್ಪಾಜಿಯವರಿಗೆ ನಮಸ್ಕಾರ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಮುಖ್ಯವಾದ ಪವಾಡನೇ ಇಲ್ಲಿ ನನ್ನ ಮದುವೆ ಅಪ್ಪ ಅವ್ರು ಮಾಡಿದರು. 45 ವರ್ಷ ಆದರೂ ನಂಗೆ ಮದುವೆ ಇದ್ದಿದ್ದಿಲ್ಲ. ಅರ್ಥಾತ್ ನಾ ಆಗಬಾರ್ದು ಅಂತ ಮಾಡಿದೆ.
ಅಪ್ಪ ಅವ್ರು ನಿನ್ನ ಲಗ್ನ ನಾ ಮಾಡೇ ಬಿಡ್ತೇನೆ ಮಗನ, ಸಿದ್ದನ ಕೊಳ್ಳಕ್ಕೆ ಬಾ ನೀನು ಅಂದ್ರು. ಕೊಳ್ಳಕ್ಕೆ ಬಂದೆ, ಮದುವೆಯನ್ನು ಹಳ್ಳಕ್ಕೆ ಕೆಡವಿದ್ರು. ಇವತ್ತು ನಾವು ಆದರ್ಶ ದಂಪತಿಗಳಾಗಿ ಬಂದಿದ್ದೇವೆ. ಎದ್ದು ನಿಲ್ಬೇಕು ನಮ್ಮ ದಂಪತಿಯವರು, ನಿಮ್ಮ ಮಗಳು ಬಂದಾಡ್ರಪ್ಪ. ಹಾಗೆ ಅಪ್ಪಾಜಿಯವ್ರನ್ನ ಬಣ್ಣ ಹಚ್ಚಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಯಶಸ್ವಿ ಚಿತ್ರ ಮಹಾಮಹಿಮ ಲಡ್ಡು ಮುತ್ತದಲ್ಲಿ ಪಾತ್ರ ಮಾಡಿದ್ದು ನಮ್ಮ ಭಾಗ್ಯ. ಹಾಗಾಗಿ ಆ ಸಿನಿಮಾ ಅಪ್ಪಾರು ಅದರಲ್ಲಿ ಪಾತ್ರ ಮಾಡಿದ್ದಕ್ಕೆ ಪಿಕ್ಚರು ಬಹಳ ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಶ್ರೀಗಂಧ ಅನ್ನೋದು ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಾರ್ಡ್ ತಂದು ಮತ್ತು ಬಯಸದೇ ಬಂದ ರಾಜಯೋಗ 2 ಕಿರು ಚಿತ್ರಗಳನ್ನ ಮಾಡಿ ನಾ ಇಲ್ಲಿ ಪ್ರದರ್ಶನಕ್ಕೆ ಬಂದದ್ದು ನಮ್ಮ ಭಾಗ್ಯ. ಒಂದು ಮಾತು ಏನು ಹೇಳ್ಬೇಕಂದ್ರೆ, ಈ ಒಂದು ವೇದಿಕೆಯಲ್ಲಿ ಯಾರು ಭಾಗವಹಿಸ್ತಾರೋ, ಯಾರು ನೆಲೆ ನಿಲ್ತಾರೋ, ಯಾರು ನಮ್ಮ ಅಪ್ಪಾಜಿಯವರು ಆಶೀರ್ವಾದ ತಗೋತಾರೋ, ಇದ್ರ 10 ಪಟ್ಟು ನಾವು ಮೇಲೆ ಹೋಗ್ತೀವಿ ಅನ್ನೋ ಸಾಕ್ಷಿ. ನಾ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಇಲ್ಲಿ ಬಂದಿದ್ದೆ. ಒಂದೇ ಪಿಕ್ಚರ್ 8 ಸೆಂಟ್ರಲ್ಲಿ 50 ಡೇಸು. ಅದು ನನ್ನ ಅತ್ಯಂತ ಮೆಚ್ಚಿನ ನಟ ವಿಷ್ಣು ಸರ್ ಅವರು ವಿಶ್ ಮಾಡಿದರು. ವಿಷ್ಣು ಸರ್ ಅವರು ವಿಶ್ ಮಾಡಿದರು. ನೆಕ್ಸ್ಟ್ ಅಮರೇಶ್ವರ ಮಹಾತ್ಮೆ ಅಂತ ಬಿಗ್ ಬಜೆಟ್ ಮೂವಿ ಮಾಡಿದೆ. ಮುಂದೊಂದು ಪಿಕ್ಚರ್ಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅವಾರ್ಡ್ ತೊಗೊಂಡೆ. ಇದಕ್ಕೆಲ್ಲ ನಮ್ಮ ಪೂಜ್ಯ ಅಪ್ಪಾಜಿಯವರೇ ಕಾರಣ. ಇವತ್ತು ಅವರು ಮದುವೆ ಮಾಡಿದ್ದಕ್ಕಾಗಿ ನಾವು ಆದರ್ಶ ದಂಪತಿಗಳಾಗಿ ನಿಂತಿದ್ದೇವೆ. ತಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ ಅಪ್ಪಾಜಿ. ಬಾಯಿಲೆ ಏನೋ ಹೇಳಿದಲ್ಲ ಮಗನ, ಹಳ್ಳಕ್ಕೆ ಕೆಡವಿದ್ನಿ ಅಲ್ಲ ತಡೆಯಿಲ್ಲ. ಹಳ್ಳಕ್ಕೆ ಕೆಡವಿಲ್ಲ, ನೀ ಹಳ್ಳಕ್ಕೆ ಬೀಳ್ತಿದ್ದಿ ಉಳಿಸಿನ ಮಗನ, ಅದನ್ನ ತಲೆಯಾಗಿಟ್ಕ. ಲಗ್ನ ಮಾಡಿದಾಗ ಯಾರ ಧರ್ಮ ಪತ್ನಿಗಳು ಹಳ್ಳಕ್ಕೆ ಬೀಳಲ್ದಂಗ ತಡೆಯಾರ ಧರ್ಮ ಪತ್ನಿಗಳ ಮಗನ ತಲೆಯಾಗಿಟ್ಕೋ. ದೊಡ್ಡ ಶಣೆ ಆಗ್ಬೇಡ. ನಾನು ಸಂಸಾರ ಹಚ್ತಿದ್ದೀನಿ ಮಗನ, ಸನ್ಯಾಸ ಸ್ವಾಮಿ ಅಂತ ಸುಮ್ಕುಂದ್ರೆ. ನನಗೂ 3 ಮಕ್ಕಳು ಅದಾವು. ಕಳಿ ನೀರಲ್ಲ ಭಾರಿ ಮಗ. ಕಡೆಗೆ ನಾನು ಅಂತಿದ್ದೆ ಅವಂಗಲೇ, ನಾ ಮುಕ್ತಿ ಹೊಂದಿಸ್ತೀನಿ ಬಿಡ್ಲಿ ನಿನಗೆ, ಯಾಕೆ ತಲೆ ಕೆಟ್ಟದ್ದು ಮಾಡಿದ್ನಿಲ್ಲ ಅಂತ ಹೇಳ. ಅದು ಒಂದು ಸಿನಿಮಾ ಮುಹೂರ್ತದಾಗ ಸಿನಿಮಾ ಮಾಡಿದ್ವಿ, ಇದು ಮದುವೆ ಮಾಡಿದ್ವಿ. ಶೇಣ್ರಿ ಬುದ್ಧಿ, ಅಡ್ಡ ಬುದ್ಧಿ ಬುದ್ಧಿ, ಆರಾಮ್ರಿ ಬುದ್ಧಿ. ಹೌದ್ರಿ, ಬರ್ತೀರಿ ಬುದ್ಧಿ. ತಾವು ದಯಮಾಡಿಸ್ರಿ ಬುದ್ಧಿ. ನಾವು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಫಂಕ್ಷನ್ ಆಗದೇನ್ರಿ ಬುದ್ಧಿ, ಆದ್ರೂ ನಿಮ್ಮದ ಒಂದು ಆಶೀರ್ವಾದ ಇಲ್ರಿ ಬುದ್ಧಿ, ವಿಶ್ ಮಾಡಿಬಿಡ್ರಿ ಒಟ್ಟು ಪ್ಲೀಸ್. ಧನ್ಯವಾದಗಳು ಬುದ್ಧಿ. ಬರ್ತೀನಿ ಬುದ್ಧಿ. ಶೇಣ್ರಿ, ಕೊಪ್ಪಳದ ಗವಿ ಸ್ವಾಮಿಗಳು ಸುಭಾಷೆಯನ್ನು ಕೋರಿದ್ದಾರೆ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ಹರಿಯಾಣದ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡಿಂದ ನನಗೆ ಡಾಕ್ಟರೇಟ್ ಅವಾರ್ಡ್ ಆಗಿದೆ. ಇದಕ್ಕೆಲ್ಲ ಅಪ್ಪಾಜಿಯವ್ರ ಕಾರಣ. ಅಪ್ಪಾಜಿ ನಾವು ಅದನ್ನು ಪ್ರಶಸ್ತಿ ಸ್ವೀಕರಿಸುವಾಗ ಅಪ್ಪಾಜಿಯವರು ಇರ್ತಾರಂತ ನಾ ಕೇಳ್ಕೊತೀನಿ. ಅವ್ರ ಆಶೀರ್ವಾದನೇ ಇದಕ್ಕೆ ಕಾರಣ ಅಂತ ಹೇಳ್ತೀನಿ. ಪ್ರಶಸ್ತಿ ಅದು ದೊಡ್ಡದಲ್ಲ, ಪ್ರೇಕ್ಷಕರು ಕೊಡೋ ಪ್ರಶಸ್ತಿ ದೊಡ್ಡದು ಮಗನ, ತಲೆಯಾಗಿಟ್ಕೊ. ಯೂನಿವರ್ಸಿಟಿಗಳಿಗೆ ಈಗ ಎಲ್ಲಿ ಬೇಕಲ್ಲಿ ಫ್ರೀ ಕೊಡ್ತಾರೆ, ರೊಕ್ಕ ಕೊಟ್ಟರು ನಡಿ. ಹಂಗಲ್ಲ, ನೀನು ಸಿನಿಮಾ ತೆಗೆದಾಗ ಪ್ರೇಕ್ಷಕರು ಚಪ್ಪಾಳೆ ಹೊಡೆದು ನೀನು ರೊಕ್ಕ ಬರಂಗೆ ಮಾಡ್ತಾರಲ್ಲ, ಅದು ಪ್ರಶಸ್ತಿ ಮಗ. ನಡಿ, ನಾನು ನೇರವಾಗಿ ಮಾತಾಡ್ತೀನಿ. ಸೋಬ್ರಾಜ್ ಹೆಂಗೆ ನೋಡು, ನೀ ಹಂಗೆ ನಾನು ಜೈ ಹಿಂದ್ ಜೈ ಕರ್ನಾಟಕ ಮಾಡಿ. ನಮ್ಮ ಹೆಲಿಕಾಪ್ಟರ್ ತಂದು RS ರಾಜು ಅವ್ರು ಬರಕತ್ತಾರ. ಅವ್ರು ಬರೋದ್ರಾಗ ಎಲ್ಲ ಇಂಟ್ರಡಕ್ಷನ್ ಮುಗಿದು ಹೋಗ್ಬಿಡ್ತೈತೆ. ಅದು ಕಿರಿಕಿರಿ ತಪ್ಪಿಬಿಡುತ್ತೆ ನಮಗೆ. ಮೊದಲು ಯಾರ್ಯಾರು ಸಿನಿಮಾ ಅಂತ ಬಂದ್ರೆ ಗೊತ್ತಾಗ್ಬಿಡ್ತಿಲ್ಲ ತಮ್ಮ. ಇಲ್ಲಾಂದ್ರೆ ಅವ್ರಿಗೆ ಭಾಷಣ ಕೊಡ್ಬೇಕು. ನಾವು ಕೊಡ್ಲೇನ ಬಳತನ ಮಾತಾಡ್ತಾರೆ, ಮುಗಿಸ್ಬಿಡ್ಲ. ಈಗ ಅವ್ರು ಬರೋದ್ರಾಗ ಒಂದೊಂದು ಸಿನಿಮಾದ್ರೆ ಬಂದ್ಬಿಟ್ರಿ. ಇವ್ರದ್ದು ಯಾವ ಫಿಲ್ಮ್? ನಮ್ಮ ಒಬ್ಬಟ್ಟು. ಬರ್ರಿ ಮೇಡಮ್, ಬರ್ರಿ, ಒಬ್ಬರೇ ಬರಬಾರ್ದು, ತಂಡಗಳ ಬಂದ್ಬಿಡ್ರಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಕ್ಕಂಥ ಗಣ್ಯರಿಗೂ ಹಾಗೂ ಮತ್ತು ಕಲಾ ಅಭಿಮಾನಿಗಳಿಗೂ ನಮಸ್ಕಾರ. ನಾವು ಒಬ್ಬಟ್ಟು ಚಿತ್ರತಂಡದಿಂದ ಬಂದಿದ್ದೇವೆ. ನಮ್ಮ ಕೋ ಪ್ರೊಡ್ಯೂಸರ್ ಸುನಂದ ಕಲಬುರ್ಗಿಯವರು ಹಾಗೂ ಡೈರೆಕ್ಟರ್ ವಿಷ್ಣುವರ್ಧನ್ ಹಾಗೂ ನಟ ಮುತ್ತುರಾಜ್, ನಾನು ನಟ ಹಾಗೂ ನಿರ್ಮಾಪಕ ನಿರ್ದೇಶಕ ಲೋಕೇಶ್. ಇಲ್ಲಿ ಈ ಸ್ವರ್ಗದಂಥ ವೇದಿಕೆನ ನಮಗೆ ತಂದುಕೊಟ್ಟಂಥ ಪೂಜ್ಯ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅವರ ಆಶೀರ್ವಾದದಿಂದ ನಮ್ಮ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಆಗ್ತದೆ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾನು ಸುನಂದ ಕಲಬುರ್ಗಿ. ಆಲ್ಮೋಸ್ಟ್ ಮದರ್ ರೋಲ್ ಮಾಡಿದ್ದೆ ನಾನು ಒಂದು 20-25 ಸಿನಿಮಾ. ಇದರಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದೀನಿ, ಒಬ್ಬಟ್ಟು ಅಂತ. ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಹರಿಸಿ ಹಾರೈಸ್ಬೇಕಂತ ಕೇಳ್ಕೊತೀನಿ. ಅಪ್ಪಾಜಿಯವ್ರ ಆಶೀರ್ವಾದ ಮಾಡಿದ್ದಾರೆ ನನಗೆ, ಅದು ಕಾನ್ಫಿಡೆನ್ಸ್ ಇದೆ. ಇಂಥ ಒಂದು ಜನಸಾಗರದಲ್ಲಿ ನನಗೆ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ತುಂಬ ಸಂತೋಷ ಆಗ್ತಾ ಇದೆ ಈ ಜನಸಾಗರ ನೋಡಿದ್ರೆ. ತುಂಬ ಥ್ಯಾಂಕ್ಸ್. ಹೌದು, ಹೀರೋ ಅನ್ನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.
ಹಾಗೂ ಪೂಜ್ಯ ಶ್ರೀ ಅಪ್ಪಾಜಿ ಅವರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಸಿನಿಮಾ ಡೈರೆಕ್ಟರ್ ರಘು ರೋಗಿ ಎಲ್ಲಾದರೂ ವೇದಿಕೆ ಮೇಲೆ ಬರಬೇಕು, ಹಾಗೂ ಮೋದಿ ಬರಬೇಕು, ಮತ್ತು ಈ ಸಿನಿಮಾದ ಆರ್ಟ್ ಡೈರೆಕ್ಟರ್ ಆದಂಥ ವೀರೇಶ್ ಅವರು ಬರಬೇಕು. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ. ಇದು ಮೊದಲ ಸಿನಿಮಾ ಪೆದ್ದು ನಾರಾಯಣ ಅಂತ, ಮತ್ತು ಈ ವೇದಿಕೆ ಮೇಲೆ ನಮ್ಮ ಸಿನಿಮಾದ ಟ್ರೈಲರ್ ಮತ್ತು ಹಾಗೂ ಒಂದು ಸಾಂಗ್ ಇದೆ, ಅದು ಎರಡೂ ರಿಲೀಸ್ ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಬರ್ತಾ ಇರೋದು ಸುಮಾರು ವರ್ಷ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬಂದಾದ್ಮೇಲೆ ನಾನು ಪೆದ್ದು ನಾರಾಯಣ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ. ಸುಮಾರು ಇವಾಗ ಒಂದು 15ರಿಂದ 20 ಸಿನಿಮಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಿನಿಮಾ ಕೊಡ್ತಾ ಇದ್ದೀನಿ. ಅದರಲ್ಲಿ ಈಗ ಪೆದ್ದು ನಾರಾಯಣ ಇವ್ರನ್ನ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಬ್ರದರು ಇವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಜ್ಜಾರು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಂಡು ನಿಮ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮಂಜು ಪಾಂಡವಪುರ 7 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದೀನಿ. 2 ಸಿನಿಮಾಗಳು ನಿಮ್ಮ ಉತ್ತರ ಕರ್ನಾಟಕದ ಗುಲ್ಬರ್ಗದಲ್ಲಿ ಚಿತ್ರೀಕರಣ ಆಗಿದೆ. ಒಂದು ಮಾತಂಗಿ ದೇವಟಿಗೆ, ಮತ್ತೊಂದು ನಿರ್ಗಮನದ ಹಾದಿಯಲ್ಲಿ. ನಿರ್ಗಮನದ ಹಾದಿಯಲ್ಲಿ ಇವತ್ತು ಟೀಸರ್ ಬಿಡುಗಡೆ ಆಗುತ್ತೆ. ಇದರ ಆಶೀರ್ವಾದ ಪಡೆಯಲು ನಿಮ್ಮ ಊರಿಗೆ ಬಂದಿದ್ದೀನಿ. ಕೇವಲ 2 ನಿಮಿಷದಲ್ಲಿ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಭಾರತ ದೇಶಕ್ಕೆ ಸ್ವತಂತ್ರ ದಿನಾಚರಣೆ 2 ಆಗಸ್ಟ್ 15, 1947 ಮೈಸೂರು ಪ್ರಾಂತ್ಯಕ್ಕೆ. ಮತ್ತೊಂದು ಸ್ವತಂತ್ರ ದಿನಾಚರಣೆ ಇದೆ. ಭಾರತ ದೇಶ ಒಟ್ಟು 2 ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ ಆಗಸ್ಟ್ 15, 47 ಅಂತ. ಮತ್ತೊಂದು ನಿಮ್ಮ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹೊಸಪೇಟೆ, ಇತ್ತೀಚೆಗೆ ವಿಜಯನಗರ ಆಗಿದೆ. ಅದು 1948 ಸೆಪ್ಟೆಂಬರ್ 17. ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, 1948 ಸೆಪ್ಟೆಂಬರ್ 17. 1 ವರ್ಷ, 1 ತಿಂಗಳು, 1 ದಿನದ ನಂತರ ಸ್ವಾತಂತ್ರ್ಯ ಪಡೆಯಿತು. ಕಾರಣ ಅಲ್ಲಿ ರಜಾಕರು ಈ ಪ್ರದೇಶವನ್ನು ಬಿಟ್ಟುಕೊಡ್ಲಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಂದ ಸಂಧಾನ ಆಗಿ ಆ ಪ್ರದೇಶ ವಿಮೋಚನೆ ಆಯಿತು. ಅದು ಕೂಡ 2ನೇ ಸ್ವತಂತ್ರ ದಿನಾಚರಣೆ. ಈ ಕಥೆಯನ್ನು ನಾನು ಜ್ಯೋತಿ ಕುಲಕರ್ಣಿಯವರು ಬರೆದಿದ್ರು. ಅದನ್ನು ನಾನು ಓದಿ ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಕಳೆದ ವರ್ಷವೇ ಬಿಡುಗಡೆ ಆಗಬೇಕಾಗಿತ್ತು. ಬರದ ಪರಿಸ್ಥಿತಿಯಿಂದ ಸಿನಿಮಾ ಬಿಡುಗಡೆ ಆಗಿಲ್ಲ. ಅಪ್ಪಾಜಿಯವರ ಆಶೀರ್ವಾದದಿಂದ ಈ ವರ್ಷ ನಾನು ಬಿಡುಗಡೆ ಮಾಡ್ತೀನಿ. ಅದರ ಟೀಸರ್ಗೆ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಹಾಗೆ ಈ ವೇದಿಕೆಯಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವ ಶೋಭರಾಜ್ ಸರ್ ಇದ್ದಾರೆ. ಅವರೊಂದಿಗೆ ನಾನು 2 ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ, ಜಂತರ್ ಮಂತರ್ ಮತ್ತು ಇನ್ನೊಂದು ತೆಲುಗು ಸಿನಿಮಾದಲ್ಲಿ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ನಮ್ಮ ವೇದಿಕೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಈಗ ಕನ್ನಡದಲ್ಲಿ ಒಂದು ಮೊದಲನೆಯ ಚಿತ್ರವನ್ನು ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ. ಅದರ ಹೆಸರು ನಮ್ಮ ಕನ್ನಡ ಶಾಲೆ. ಇದರಲ್ಲಿ ಮುಖ್ಯವಾಗಿ ಹಳ್ಳಿಯ ಪ್ರತಿಭೆಗಳನ್ನೇ ನಾವು ಹೆಕ್ಕಿ ತಗೊಂಡು, ಮಕ್ಕಳು ಸಮೇತ ಮುಖ್ಯ ಪಾತ್ರದಲ್ಲಿ ಮಕ್ಕಳೇ ಇದ್ದಾರೆ. ಸಣ್ಣ ಪುಟ್ಟ ಪಾತ್ರದಲ್ಲಿ ನಾವು ಮಾಡಿದೀವಿ, ಶಿವಾಜಿ ಜಾಧವ್ ಇಂಥವರೆಲ್ಲ ಮಾಡಿದ್ದಾರೆ, ರವಿಕುಮಾರ್ ಮೈಸೂರು ಇಂಥವರೆಲ್ಲ ಮಾಡಿದ್ದಾರೆ. ಚಿತ್ರದ ಕಥಾವಸ್ತು ಕನ್ನಡ ಶಾಲೆಯನ್ನು ಉಳಿಸಬೇಕು, ಮತ್ತೆ ಕಲಿವಿಗೆ ತೊಂದರೆ ಇರುವ ಮಕ್ಕಳಿಗೆ ಯಾವ ರೀತಿ ಅವ್ರನ್ನ ಮುಂದಕ್ಕೆ ತರಬಹುದು ಎಂಬುದು ಇದರಲ್ಲಿ ಕಥಾವಸ್ತು. ಖಂಡಿತ ಎಲ್ರಿಗೂ ತಿಳ್ಕೊಳ್ಳೋಕೆ ಇಷ್ಟಪಡ್ಕೋತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ನೋಡಿ ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ. ನನ್ನ ಸಿನಿಮಾ ಆರಂಭ ಅಂತೇಳಿ ಸಿನಿಮಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಜುಲೈಲಿ ಸಿನಿಮಾ ರಿಲೀಸ್ ಆಗಿತ್ತು. ಅವಾಗ ಏನಂತ ಕೆಲವೊಂದು ಏನಾಗುತ್ತೆ, ಹೊಸಬರ ಸಿನಿಮಾ ಕೆಲವೊಂದು ಸತಿ ಅಂದರೆ ಟೇಕ್ ಆಫ್ ಆಗೋದು, ಸಿನಿಮಾ ರನ್ ಆಗೋದು ಸ್ವಲ್ಪ ಸ್ಲೋ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಚೆನ್ನಾಗಿದ್ರೆ ಜನ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ, ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ವಿಚಾರದಲ್ಲಿ ಕೆಲವೊಂದು ಹಿರಿಯರೆಲ್ಲ ಸ್ವಲ್ಪ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ, ಏನು ಇದನ್ನು ತಿಳ್ಕೊಬೇಡ್ರಿ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಪಿಕಪ್ ತೊಗೊಳ್ತಾರೆ ಸಿನಿಮಾ. ಆ ಟೈಮ್ ಇಲ್ಲ, ಸಿನಿಮಾ ಓಡಾಗ್ತಿಲ್ಲ ಅಂತ ಎಷ್ಟೋ ಕಡೆ ಸಿನಿಮಾನ ತೆಗಿಬಿಟ್ರು. ಬಟ್ ಸಿನಿಮಾ ನೋಡಿದವರೆಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟರು. ಸಿನಿಮಾ ಆರಂಭ ಅಂದ್ರೆ ಏನಂದ್ರೆ, ಈಗಿನ ಕಾಲದಾಗಲಿ ಏನು ಇಡತ್ತೆ, ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡಿದ ತಕ್ಷಣ ಅಲ್ಲಿ ಅತ್ಯಾಚಾರ ಆಯಿತು, ಇಲ್ಲಿ ಅತ್ಯಾಚಾರ ಆಯಿತು, ನ್ಯೂಸ್ಗಳನ್ನ ಕೇಳ್ಕೊಂಡ್ರೆ ಇರ್ತೀವಿ ನಾವು ಡೈಲಿ. ಬಟ್ ಅದು ಒಂದು 2 ದಿನ ನ್ಯೂಸ್ ಆಗತ್ತಿ, 3 ದಿನ ನ್ಯೂಸ್ ಆಗತ್ತಿ, ಮತ್ತು ಬೇರೆ ಯಾವುದೋ ಒಂದು ಸುದ್ದಿ ಬಂದ ತಕ್ಷಣ ಅದ್ರ ಅಷ್ಟನ್ನು ನಿಂದಿಸ್ಬಿಡ್ತಾರೆ ಬೇರೆ ಕಡೆ, ಮತ್ತು ವಾಪಸ್ ಸುದ್ದಿನೂ ಆಗಂಗಿಲ್ಲ. ಅದು ಈ ಘಟನೆ ಇಟ್ಕೊಂಡು ಅದೇನು ನ್ಯೂಸ್ ಆಗುತ್ತೆ, ಆಮೇಲೆ ಆ ಫ್ಯಾಮಿಲಿ ಮೇಲೆ ಏನು ಪ್ರಭಾವ ಬೀರುತ್ತೆ, ಆ ಹುಡುಗಿದ್ದು ಮನೆಯಲ್ಲಿ ಏನು ಆಗುತ್ತೆ,
ಅಥವಾ ಆ ಸಮಾಜದಲ್ಲಿ ಆ ಮನೆತನದ ಪರಿಸ್ಥಿತಿ ಏನಾಗಿರುತ್ತೆ ಅದನ್ನೆಲ್ಲ ಇಟ್ಕೊಂಡು ಆರಂಭ ಅಂದರೆ ಆ ಅತ್ಯಾಚಾರದ ವಿರುದ್ಧ ಇಬ್ಬರು ಅಗೇನ್ಸ್ಟ್ ಆಗಿ ನಿಂತ್ಕೊಂತಾರೆ ಹುಡುಗರು, ಅದೇ ಆರಂಭ. ಹಾಗಾಗಿ ಅಪ್ಪಾಜಿಯವರ ಆಶ್ರಯದಿಂದ ಮತ್ತೆ ನಾವು ಮುಂದಿನ ತಿಂಗಳು ಅಥವಾ ಅದರ ನೆಕ್ಸ್ಟ್ ತಿಂಗಳಲ್ಲಿ ಮತ್ತೆ ಸ್ವಲ್ಪ ಪ್ರಮೋಷನ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಸಹಾಯದಿಂದ ಮತ್ತೆ ಸಿನಿಮಾನ ಈ ಭಾಗದಲ್ಲೆಲ್ಲ ತೆರೆ ತರಬೇಕಂತ ವಿಚಾರ ಮಾಡ್ತಾ ಇದೀವಿ. ದಯಮಾಡಿ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡ್ರಿ. ಒಳ್ಳೆ ಸಿನಿಮಾ, ನೀವು 100% ಒಪ್ಪಿಗೆ ಕೊಡ್ತೀರಿ. ಒಂದು ಸಾಮಾಜಿಕ ಸೋಷಿಯಲ್ ಸಬ್ಜೆಕ್ಟ್ ಇರುವಂಥ ಸಿನಿಮಾ, ದಯಮಾಡಿ ನಮ್ಮ ಸಿನಿಮಾ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಚಂದ್ರ ಅಂತ. ಪರಮ ಪೂಜ್ಯ ಅಪ್ಪಾಜಿಯವರಿಗೆ ಹಾಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರು ಹಿರಿಯರಿಗೆ ನನಗೆ ನನ್ನ ವಂದನೆಗಳು. ಒಂದು 6 ತಿಂಗಳ ಹಿಂದೆ ನಾನು ಬಂದು ಅಪ್ಪಾಜಿಯವ್ರ ಜೊತೆ ಮಾತಾಡಿದ್ದೆ, ಈ ಥರ ಒಂದು ಫಿಲ್ಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಒಂದು 6 ತಿಂಗಳಲ್ಲಿ ಒಂದು 2-3 ಶಾರ್ಟ್ ಫಿಲ್ಮ್ ಮಾಡಿ ಇನ್ನೊಂದು ಮುಂದೆ ಒಂದು ದೊಡ್ಡ ಫಿಲ್ಮ್ ಬರ್ತಾ ಇದೆ. ಮುಂದೆ ನಂದು ಶಾರ್ಟ್ ಫಿಲ್ಮ್ ಮಾಡಿರೋಂಥ ನಮ್ಮ ಡೈರೆಕ್ಟರ್ ಆದ ಅರವಿಂದ್ ಮುಳುಗುಂದ್ ಸರ್ ಅವರು ಹಾಗೂ ಪ್ರಭು ಗಂಜಾಳ ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಟೀಮ್ನ ನಾನು ವೇದಿಕೆ ಮೇಲೆ ಕರೆಯೋಕೆ ಇಷ್ಟಪಡ್ತೀನಿ. ಅರವಿಂದ್ ಮುಳುಗುಂದ್ ಸರ್ ಸ್ವಲ್ಪ ಒಂದೇ ನಿಮಿಷ ಬನ್ನಿ. ಸೊ ಸರ್ ಅವರ ವತಿಯಿಂದ ನಾನು ಈ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಬಯಸದೆ ಬಂದ ರಾಜಯೋಗ ಅಂತ ರಿಲೀಸ್ ಆಗ್ತಾ ಇದೆ ಇವತ್ತು. ಸೊ ಅಪ್ಪಾಜಿಯವರ ಆಶೀರ್ವಾದದಿಂದ ಅವರೊಂದು 3 ತಿಂಗಳ ಹಿಂದೆ ನಾನು ಅವ್ರು ಮೀಟ್ ಆಗಿದ್ದೆ. ಆಗಲೇ ಇವತ್ತು ಅವರ ಆಶೀರ್ವಾದದಿಂದ ಫಿಲ್ಮ್ ಮಾಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ನನಗೊಂಥರ ರಾಜಯೋಗನೇ ಅನ್ಬೋದು. ನಿರ್ಮಾಪಕಿಯಾರಂಥ ನಮ್ಮ ಅತ್ತಿಗೆಯವರಂಥ ವಿದ್ಯಾ ಗಂಜಾಳ್ ಅವರು ವೇದಿಕೆಗೆ ಬರಬೇಕು. ನೀನು ಯಾವಾಗ ಪ್ರೊಡ್ಯೂಸರ್ ಅಲ್ಲಿ ಮರ ನಾನು ನೋಡೋದು ತಕ್ಷಣ 11 ರೂಪಾಯಿ ಕೊಡ್ತೀನಿ ಮಗನ. ಅಡ್ಡಿಲ್ಲ, ಸ್ವಾಮಿಗಳು 11 ರೂಪಾಯಿ ಕೊಟ್ಟರು ಪ್ರೊಡ್ಯೂಸರ್ ಹಾಕಿರಿ ಅಂದಾಗ ಆತ. ಅಡ್ಡಿಲ್ಲ, ಧನ್ಯವಾದಗಳು. ಧನ್ಯವಾದ. ನೆಕ್ಸ್ಟ್ ಶೈನ್. ಬಾರಪ್ಪ ಹೀರೋ. ಇಲ್ಲೊಬ್ಬ ಬಂದು ನೋಡು, ನಮ್ಮ ಸೋಮರಾಜ್ ಅವ್ರನ್ನ ವಿಲನ್ ರೋಲ್ ಕೊಟ್ಟನು ಮಗ. ಯಾವ ವಿಜಯ ಪತಾಕೆ ಅಲ್ಲ ಅದು? ನಾನು ವಿಜಯ ಪತಾಕೆ ಚಿತ್ರದ ನಟ, ನಿರ್ದೇಶಕ, ನಿರ್ಮಾಪಕ. ಶ್ರೀಗಳ ಆಶೀರ್ವಾದದಿಂದ ಇವತ್ತು ಈ ವೇದಿಕೆವರೆಗೂ ಬಂದಿದ್ದೀವಿ. ಕಥೆನ ತುಂಬ ಸಮಯ ತಗೊಂಡು 2015-16ರಿಂದ 2023ವರೆಗೂ ಅಂದರೆ ಸುಮಾರು 7-8 ವರ್ಷದಿಂದ ಆ ಕಥೆನ ತುಂಬ ಕರೆಕ್ಷನ್ ಮಾಡಿ ಒಂದು ಕೊನೆ ಹಂತಕ್ಕೆ ಒಂದು ಅದ್ಭುತವಾದ ರೂಪವನ್ನು ಕೊಟ್ಟು ಈ ಚಿತ್ರಕ್ಕೆ ನಾಯಕಿಯಾಗಿ ವಾಣಿ ವಿಜಾಪುರ ಅಂತ ಇವರೇ ನಮ್ಮ ಚಿತ್ರದ ನಾಯಕಿ. ಅದೇ ಥರ ಶೋಭರಾಸರ ಬಗ್ಗೆ ಅಂತೂ ಹೇಳೋದೇ ಇಲ್ಲ. ಅವರು ದಿಗ್ಗಜರವರು, ಸಿನಿಮಾ ದಿಗ್ಗಜರು. ಎಲ್ಲ ಭಾಷೆಗಳಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದಂಥ ನಟರು. ನಾವು ಸಿಂಪಲ್ ಆಗಿ ಯಾವುದೋ ಒಂದು ಸಣ್ಣ ಪುಟ್ಟ ಕ್ಯಾಮ್ರಾದಲ್ಲಿ ಮಾಡಿ ಸಿನಿಮಾ ಮುಗಿಸ್ತಾನೆ ಅನ್ನೋ ಒಂದು ಮಾತಿತ್ತು. ಅದನ್ನು ಮೆಟ್ಟಿ ನಿಂತು ಶ್ರೀಗಳ ಆಶೀರ್ವಾದದಿಂದ ಶೋಭರಾಜ್ ಸರ್ನ ಈ ಸಿನಿಮಾಕ್ಕೆ ನಾನು ಖಳನಾಯಕರಾಗಿ ತೊಗೊಂಡು ಬರಲೇಬೇಕು ಅನ್ನೋವಂಥ ಮಾತನ್ನು, ಒಂದು ಚಾಲೆಂಜನ್ನು ಇಟ್ಕೊಂಡು ಅವ್ರನ್ನ ಹಾಕ್ಕೊಂಡು ಇವತ್ತು ದೊಡ್ಡ ಪಾತ್ರದಲ್ಲಿ ಶೋಭರಾಜ್ ಸರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಅದ್ಭುತವಾಗಿ ಬಂದಿದೆ ಸಿನಿಮಾ. ನಿಮಗೆಲ್ಲ ಇಷ್ಟ ಆಗತ್ತೆ ಅನ್ಕೋತೀನಿ. ಈಗಾಗಲೇ ಚಿತ್ರೀಕರಣ ಎಲ್ಲ ಮುಗ್ದಿದೆ. ಇನ್ನೇನು ನಾವು ರಿಲೀಸ್ ಮಾಡುವ ಹಂತದಲ್ಲಿದ್ದೀವಿ. ಟ್ರೇಲರ್ ರೆಡಿಯಾಗಿದೆ. ಇವತ್ತು ನಿಮ್ಮ ಕಣ್ಮುಂದೆ ಟ್ರೇಲರ್ನ ಲಾಂಚ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ವಾರದಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಇನ್ನೊಂದು ವಾರದಲ್ಲಿ ನಾವು ಯೂಟ್ಯೂಬ್ ಚಾನಲ್ಗೆ ರಿಲೀಸ್ ಮಾಡ್ತೀವಿ. ಸದ್ಯಕ್ಕೆ ಇವತ್ತು ಈ ಪರದಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಚಿತ್ರದ ನಾಯಕರು ಮತ್ತೆ ಆನಂದ್ ಅಂತ, ಇವನು ಹರೀಶ್ ಪತ್ತಾರ್ ಅಂತೇಳಿ. ಇವನು ಕೂಡ ಹೀರೋ ಜೊತೆಗೆ ಫ್ರೆಂಡ್ ರೋಲು ತುಂಬ ಚೆನ್ನಾಗಿದೆ. ಒಂದು ಮುಸ್ಲಿಂ ಪಾತ್ರ ಕೊಟ್ಟಿದ್ದೀವಿ. ಎಲ್ಲ ಮಿಕ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ನೀವೇನು ಬಯಸ್ತೀರೋ, ನಮ್ಮ ಉತ್ತರ ಕರ್ನಾಟಕ ಏನು ಬಯಸುತ್ತೋ ಅದನ್ನೆಲ್ಲ ಕೊಟ್ಟಿದ್ದೀವಿ. ಎಲ್ಲ ಸಿದ್ದನಕೊಳ್ಳ ಶೂಟಿಂಗ್ ಎಲ್ಲ ಇಲ್ಲೂ ಆಗಿದೆ. ಶ್ರೀಗಳು ಇದ್ದಾರೆ, ಅದರಲ್ಲಿ ಶ್ರೀಗಳು ಇದ್ದಾರೆ. ಶ್ರೀಗಳಿಗೆ ಒಂದು ಪಾತ್ರ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಈ ಸಿನಿಮಾ ಈ ಮಟ್ಟಕ್ಕೆ ಬಂದಿದೆ. ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ತೆರೆ ಮೇಲೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮನ್ನು ಹರಿಸಿ ಹಾರೈಸಿ ಬೆಳೆಸಿ ಅಂತಕ್ಕಂಥ ಮಾತನ್ನು ಕೇಳ್ಕೊಂಡು ಎಲ್ರಿಗೂ ನಮಸ್ಕಾರ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದೇದು ಯಾವ್ದು ಮಾಡಿದ್ವಿ ಹೇಳ್ರಿ ನೋಡೋಣ. ಒಂದೇ ಫಿಲ್ಮ್ ಯಾವ್ದು ಮಾಡಿದ್ವಿ? ಒಬ್ಬಟ್ಟಲ್ಲೇ ಹುಚ್ಚ. ಫಸ್ಟ್ ಫಿಲ್ಮ್ ಇಂಟ್ರಡಕ್ಷನ್ ಯಾವ್ದು ಮಾಡಿದ್ವಿ? ಅಲ್ಲಲ್ಲ, ನೀನು ದೊಡ್ಡ ಹವಾ ಐತೆ ಬಿಡವ ನೀನು ಕುಂದ್ರು. ಒಬ್ಬಟ್ಟು ಅಂದರೆ ಅಲ್ಲ, ಒಂದೇ ಫಿಲ್ಮ್ ಯಾವುದೋ ಮಾಡಿದ್ವಲ್ಲ, ಅದನ್ನು ಹೆಸರು ಹೇಳ್ಬಿಡ್ರಿ. ನೀವು ಹೇಳ್ಬಾರ್ದು. ಒಂದು ಯಾರು ಫಸ್ಟ್ ಫಿಲ್ಮ್ ನಾವು ಇಲ್ಲಿ ಅನೌನ್ಸ್ ಮಾಡಿದ್ರೆ ಹೆಸರು ಹೇಳ್ರಿ, 100 ರೂಪಾಯಿ ಕೊಡ್ತೀನಿ ಅವ್ರಿಗೆ. ಹಾಂ, ಅವ್ರಿಗೆ ಫಸ್ಟ್ ಫಿಲ್ಮ್ ಯಾವ್ದು ಅನೌನ್ಸ್ ಮಾಡಿದ್ರು? ಹಾಂ, ತಂತ್ರ ಮಾತ್ರ ಫೇಲ್ ಆಯ್ತು ನಿಮ್ಮ ಮಗ. ನಡಿ, 100 ರೂಪಾಯಿ ಉಳಿತು ನಂದು. ಮೋದಕ ಪ್ರಿಯ ಮೋದ ಮಂಗಳದ
ಮದ ಮಗ ಗಮ ಧನಿ ದ ಮ ಧನಿ ಸ ಧನಿ ಸ ನಿ ಸ ನಿ ಸ ಧನಿ ಮದ ಗಮ ಸ ದ ದ ಮ ಮ ಮ ದ ದ ನಿ ನಿ ಸ ಮೋದಕ ಪ್ರಿಯ ಮೋದಕ ಭಾರತ ಜನನಿಯ ಧನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ಧನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ವೇದ ಸೌಷಿಗಳ ಜೈ ಭಾರತ ಜನನಿಯ ಧನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನವರಿ 2024 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತ ಸ್ವಾಮಿಗಳು ಚಿತ್ರಗಿ ಸಂಸ್ಥಾನ ಮಟ್ಟ ವಹಿಸಬೇಕಾಗಿತ್ತು. ಅವರು ಒಂದು ಕಾರ್ಯದ ನಿಮಿತ್ತ ಅವರು ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಿದ್ದನಕೊಳ್ಳ ಮಠದ ಸ್ವಾಮೀಜಿಯಾದ ನಾನು ಅವರಿಗೆ ಹಣೆಮಣೆದು. ಇನ್ನೋರ್ವ ಶ್ರೀ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬೋಯಿ ಗುರುಪುಟ ಬಾಗಲಕೋಟೆ ಅವರು ಬರಬೇಕಾಗಿತ್ತು. ಇವತ್ತು ಬೋಯಿ ಒಂದು ಜಯಂತಿ ಇರೋದರಿಂದ ಸಿದ್ದರಾಮೇಶ್ವರ ಜಯಂತಿ ಇರೋದರಿಂದ ಕರ್ನಾಟಕ ಸರ್ಕಾರದ ಒಂದು ಜಯಂತಿ ಇರೋದರಿಂದ ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ವಂದಿಸುತ್ತಾ ಹಾಗೆಯೇ ಇನ್ನೋರ್ವರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಕಲಾವಿದರ ತಂದೆ ಎಂದೇ ಅನ್ನಿಸ್ಕೊಂಡಂಥ ಸಂಗೀತಗಾರರ ತಂದೆ ಎಂದೇ ಅನ್ನಿಸ್ಕೊಂಡಂಥ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಆದಂಥ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಜ್ಜನವರ ಪಾದ ಪದ್ಮಗಳಿಗೆ ಹಣೆಮಣೆದು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜನಪ್ರಿಯ ಶಾಸಕರು ಹುನಗುಂದ ಮತಕ್ಷೇತ್ರ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಒಂದು ರಥೋತ್ಸವಕ್ಕೆ ಇವತ್ತು ಸಿದ್ದಪ್ಪಜ್ಜನ ಗದ್ದಿಗೆ ಅನ್ನೋದಕ್ಕಿಂತ ಇಡೀ ಕ್ಷೇತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದಂಥ ನಮ್ಮ ಡಾಕ್ಟರ್ RS ರಾಜೂರವರು ಕೂಡ ನಮ್ಮ ಮಠದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರ ಧರ್ಮಪತ್ನಿ ಅವರಾದ ಸುಮಿತ್ರಾ ಮೇಡಮ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೋರ್ವರು ಅತಿಥಿಗಳಾದಂಥ ಮಾಜಿ ಶಾಸಕರಾದಂಥ ಗಂಗಾವತಿಯ ಪರಣ್ಣ ಮುನವಳ್ಳಿ ಅವರೇ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ರೋಣದ ಹೆಂಗಾರ ನಿಂಗಪ್ಪನವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ನಂಜನಮಠ ಗುರುಗಳಿಗೂ ಕೂಡ ನಮ್ಮ ಮತ್ತು ನೀನ ಗುರುಗಳು ನಮಗೆ ಮತ್ತು ಎಲ್ಲರೂ ಗುರುಗಳು ಅದ ಬೀಗ ಹಾಕನವ ಮತ್ತು ನಮಗೆ ಗುರು ಅವ ಹೌದಿಲ್ಲ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಚಲನಚಿತ್ರ ನಿರ್ಮಾಪಕರಾದಂಥ ಘನಶ್ಯಾಮ್ ಬಾಡಿಯವರು ಕೂಡ, ಹಾಗೆಯೇ ಇನ್ನೋರ್ವರು ನಮ್ಮ ಶೋಭರಾಜ್ ಒಗಟ್ಟು ಹೇಳಕ್ಕೆ ಬರ್ತಾ ಹೇಳಿ ನೋಡೋಣ ಒಂದೇ ಹೇಳ್ಬಿಡು. ಬರ್ತಾ ಮೇಡಮ್ ಹೇಳ್ತಾರ? ಹೇಳ್ತಾರ ಅಂತ ನೋಡಿ, ಹೇಳು ಒಂದೇ ನೀವು ಕೇಳಕತ್ತಾರ ಹೇಳು. ಒಗಡೆಲ್ಲ ಬರೋದಿಲ್ಲ ನನಗೆ. ಇವತ್ತು ಅಂತಾರಾಷ್ಟ್ರೀಯ
ಚಲನಚಿತ್ರೋತ್ಸವದಲ್ಲಿ ಈ 2024ರ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಆದಂಥ ಖ್ಯಾತ ಚಲನಚಿತ್ರ ನಟ ಲೇ ಅಪ್ಪ ಚಪ್ಪಾಳಿ ಹೊಡ್ರಲೇ ಈಗ ಅಲ್ಲಿ ಸಿನಿಮಾದಾಗ ಕ್ಯಾಕಿ ಹೊಡಿತಾರೆ ಮಕ್ಕಳ. ಈಗ ನಿಜವಾದ ಬಂದಾರ ಅವ್ರು ಹೊಡಿವಲ್ರಿ. ಅದು ಡೈಲಾಗ್ ಹೊಡೆದಾಗ ಮಂಡಾಳ ತಿನ್ನಕತ್ತಾರ. ನಾನು ಮಂಡಾಳ ಮಾರಕ್ಕೆ ಹೋಗೋದು ಬಂದೈತೆ ನಂದು. ಮಂಡಾಳ ತಿನ್ನಕತ್ತಾರ ಇಷ್ಟ. ಅವ್ರಿಗೆ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ 2024ರ ವಿಜೇತರು ಆದಂಥ ಖ್ಯಾತ ನಟರು ಸುಮಾರು 750ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿ ಇವತ್ತು ನಮ್ಮ ಕಾಡಿನಲ್ಲಿರುವಂಥ ಸಿದ್ದನಕೊಳ್ಳಕ್ಕೆ ಬಂದು ರಾಷ್ಟ್ರೀಯ ಪ್ರಶಸ್ತಿ ತೊಗೊಳಕತ್ತಿಲ್ಲ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಭಕ್ತರ ಅದನ್ನು ಮಾಡೋದು, ಇಂಥವ್ರನ್ನೇ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಆ ಪ್ರಕಾರ ಮಾಡಿದ್ದೀವಿ. ಈ ಮೊದಲು ಅನೇಕ ಕಲಾವಿದರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಬಾಹುಬಲಿ ಸಿಂಗರ್ ಕೂಡ ಇದ್ದಾರೆ. ಅನೇಕ ಜನ ಕಲಾವಿದರಿಗೆ ಕೊಟ್ಟಿದ್ದೀವಿ. ಆದರೆ ಈ ವರ್ಷದ ಅದೃಷ್ಟ ನಿಮಗಿದೆ. ಎಲ್ಲರೂ ಅದೇನೋ ಕಲೆಯನ್ನು ಮೆಚ್ಚಿ ಸುಮಾರು 750 ಫಿಲ್ಮ್ ಅಂದರೆ ಸಾಮಾನ್ಯ ಅಲ್ಲ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾಳೆ ಡೈಲಾಗ್ ಹೇಳ್ಬೇಕಿಲ್ಲ ಅಂದ್ರೆ ನನಗೆ ಹೇಳೋಕ್ಕಾಗ್ತಾರೆ ಅವರು. ಈಗ ಅವಾರ್ಡ್ ಕೊಡ್ತೀವಿ, ಅವಾರ್ಡ್ ಕೊಟ್ಟ ಮೇಲೆ ನೀವು ಡೈಲಾಗ್ ಹೇಳಬೇಕು, ಇಲ್ಲಾಂದ್ರೆ ನನ್ನ ಹೆಣ ಹಾಕ್ತಾರೆ ಅವರು. ಹೇಳ್ಸೋದಿಲ್ಲ. ಓಕೆ, ನೋಡಲ್ಲಿ ಹೆಂಗೈತಿ. ಈಗ ಸುಮ್ಮನೆ ಕೆಳಗಿಟ್ರಿ, ಈಗ ಚಪ್ಪಾಳಿ ಬಂದು. ಈಗ ಧನ್ಯವಾದಗಳು, ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಿನ್ನಾಳ ರಾಜು ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ವಿಶ್ವನಾಥ್ ನಾಯಕರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಪ್ರಭು ಮೇಟಿಮಠರವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಶಂಕರ್ ಕೆಂಚನೂರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಬರಿಮಲೆ ಮೇನ್ ಟ್ರಸ್ಟಿ ನೋಡಲಿ, ಚಪ್ಪಾಳೆ ಹೊಡ್ರಿಲ್ಲ, ಶಬರಿಮಲೆದಾಗ ಇವರ ಟ್ರಸ್ಟಿ. ಹಾಗೆಯೇ ಬಾಂಬೆದಲ್ಲಿ ಕೂಡ ಒಂದು ಸ್ವಲ್ಪ ಹೇಳ್ಬಿಡ್ರಿ ನೀವೇನೇನು, ನಮಗೆ ಗೊತ್ತಿಲ್ಲ, ಮತ್ತೆ ಏನು ಹೇಳಿಗಿಡಿ. ನಾನು ನಮಸ್ಕಾರ, ನಾನು ಡಾಕ್ಟರ್ ಪ್ರಕಾಶ್ ಪೈ ಅಂತ. ನಾನು ಬಾಂಬೆಯಲ್ಲಿ 30 ವರ್ಷ ಅಲ್ಲಿ ಇದ್ದೀನಿ. ಅಲ್ಲಿ ನಮ್ಮದು ವ್ಯಾಪಾರ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು, ರೀಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಮತ್ತು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ್ ಟ್ರಸ್ಟಿ ಆ್ಯಂಡ್ ಟ್ರೆಷರರ್ ಭಾರತ್ನಿಗೆ ನಮ್ಮ ಅಂಡರ್ 7 ಟ್ರಸ್ಟ್ ಇದೆ. ನಾವು 37 ಅನ್ನದಾನ ಕೇಂದ್ರ ಎಲ್ಲ ಮಾಡ್ತಾ ಇದ್ದೀವಿ ಅಲ್ಲಿ ಶಬರಿಮಲೆಯಲ್ಲಿ. ಅಲ್ಲಿ 5 ಕರೋಡ್ ಡಿವೋಟೀಸ್ ಬರ್ತಾರೆ 63 ದಿವಸದಲ್ಲಿ ಮಂಡಲ ಪೂಜೆನಲ್ಲಿ. ಸೊ ಅಲ್ಲಿ ಎಲ್ಲ ಇಷ್ಟು ಸೇವೆ ಎಲ್ಲ ಮಾಡಿ ಇವರು ಏನು ಮಾಡ್ತಾರೆ, ಇಲ್ಲಿ 2 ದಿವಸ ಮುಂಚೆ ನನಗೆ ಇವರು ಹೇಳಿದ್ರು ಖಂಡಿತವಾಗಿ ಬರಬೇಕು. ಇವತ್ತು ಅಲ್ಲಿ ಹರಿವರಾಸನಂ ಸೆಂಟಿನರಿ ಸೆಲೆಬ್ರೇಷನ್ ಚಾಲೂ ಇದೆ. ಸೊ ನಿಯರ್ ಅಬೌಟ್ 1 ಕರೋಡ್ ಜನ ಅಲ್ಲಿ ಹರಿವರಾಸನಂ ಮಾಡ್ತಾರೆ ಆಲ್ ಓವರ್ ವರ್ಲ್ಡ್ನಲ್ಲಿ. ಅದು ಬಿಟ್ಟು ನಾನು ಇಲ್ಲಿ ಬಂದಿದೆ. ಇವರು ಒಂದು ಮ್ಯಾಗ್ನೆಟ್ ಥರ, ಇಲ್ಲಿ ಇವ್ರು ಪಾಸಿಟಿವ್ ಎನರ್ಜಿ ಇಲ್ಲಿ ಸಿಗ್ತದೆ ನಮಗೆ. ಸೊ ಅದಕ್ಕೋಸ್ಕರ ಬಂದಿದೆ ನಾವು. ಇದೆಲ್ಲ ಸಕ್ಸಸ್ ಆಗ್ತದೆ, ದೇವರು ಒಳ್ಳೆ ಮಾಡ್ತಾರೆ. ಪ್ರೇಮ್ ಬಲೀಂದ್ರ ಇವರಿಗೂ ಕೂಡ ಸ್ವಾಗತ. ಸ್ವಾಮಿ ಹೆಸರು ಹೇಳ, ಸಂಗಯ್ಯ ಸ್ವಾಮಿ ನೆರೆಗಲ್. ಹಾಗೆಯೇ ಸಿದ್ದಣ್ಣ ಮೇಟಿ ಗೋವಾದಿಂದ ಬಂದಾನ. ಮತ್ತು ಅವನಿಂದ ಪೆನ್ನಿಗೆ ಬೆನ್ನೆತ್ತಿರಿ ಮಕ್ಕಳ ಹೇಳಿ ನೋಡಿ. ಈಗ ಊರು ಮುದ್ದೆಬೇಳ ಗೊತ್ತು, ಮುದ್ದೆಬೇಳ. ನೀ ಒಂದು ಸ್ವಲ್ಪ ಲೇಟಾಗಿ ಬಂದೆ ಅಂದ್ರೆ ನನ್ನ ಹೆಣೆ ಹಾಕ್ತಾರೆ ನೋಡಿ, ಹಿಂದಾಸಿ ತಂದರನ್ರಿ ಅಂತೇಳಿ ಸಾತ್ ಹೋದೆ ನಾನು. ಅವ್ರಿಗೂ ಕೂಡ ಸ್ವಾಗತ. ಇನ್ನೊಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಒಬ್ಬ ನಮ್ಮ ಮುದ್ದೇಬೇಳ ಹುಡುಗ ಗೋವಾದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗ್ಯಾನಂದ್ರೆ ಎಷ್ಟು ಸಾಧನೆ ಮಾಡಿರು. ಚಪ್ಪಾಳೆ ಹೊಡ್ರಿ ಎಲ್ಲರೂ, ಅವ್ರಿಗೂ ಕೂಡ ಸ್ವಾಗತ. ಹಾಗೆಯೇ ನಮ್ಮ ಹೆಸರು ಹೇಳ್ರಿ ಶಿವನಗೌಡರು, ಅವರು ಕೂಡ ನಮ್ಮ ಪ್ರಾಯೋಜಕರು. ಚಪ್ಪಾಳೆ ಹೊಡ್ರಿ ಎಲ್ಲರೂ, ಸ್ವಾಗತ. ನೀ ಹೆಸರು ಹೇಳವ, ಎದ್ದೇಳಿ ಮ್ಯಾಕ್ ಹೇಳ. ಭೈರವಿ ನಮ್ಮ ಗೊತ್ತು, ರೇಣುಕಾ ಎಲ್ಲಮ್ಮ ಉದೋದು ಒಡಿಗೆ ಬಂದೈತೆ ನೋಡಪ್ಪ. ಚಪ್ಪಾಳೆ ಹೊಡ್ರಿ, ಮುಂದೆ ಬಾ ಮುಂದೆ. ಮತ್ತು ನಾನು ಚಪ್ಪಾಳೆ ಹೊಡಿಬೇಕಾಗಿತ್ತು. ರೇಣುಕಾ ಎಲ್ಲಮ್ಮ ಉದೋದ ನೋಡಿರಿಲ್ಲ? ಏನು ನೋಡ್ತಾವೆ ಹಾಂ, ನೋಡಿರ ಇಲ್ಲಲೇ? ಏನು ಬಾರ್ನಂಗಡಿನ ಹೇಳ್ರು, ಎಲ್ಲದ ಹಾಕಿ ನಾನು ಹುಡುಗಾಡಕತ್ತೀನಿ ನೋಡು. ಶ್ರೀವಾತ್ಸವ ಅವ್ರಿಗೂ ಕೂಡ, ಹಾಗೆಯೇ ನವನೀತಾ ಮೇಡಮ್ ಕೂಡ, ಸುಧಾ ಮೇಡಮ್ಗೂ ಕೂಡ, ಹಾಗೆಯೇ ಯೋಗ ಟೀಚರ್ ಆದಂಥ ಪ್ರಿಯಾಂಕಾ ಮೇಡಮ್ ಕೂಡ, ನಮ್ಮ ಇನ್ನೊಬ್ಬರು ಪ್ರಾಯೋಜಕರಾದಂಥ ನಿಂದ್ರಿ ಒಳ್ಳೆಯ ನಮ್ಮ ಪ್ರಾಯೋಜಕರು ಹೆಸರು ಮಂಜುಳಾ ರೇವಡಿ. ಚಪ್ಪಾಳೆ ಹೊಡ್ರಿ, ಗಜೇಂದ್ರಗಢದವರು ಈ ಒಂದು ಪ್ರಾಯೋಜಕತ್ವ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಶ್ರೀದೇವಿ
ಗದಗೇರಿ ಅವರು ಪ್ರಾಯೋಜಕರು, ಚಪ್ಪಾಳೆ ಹೊಡ್ರಿ. ಲಕ್ಷಿತಾ ಗಂಗಾವತಿ ಧಾರಾವಾಹಿ ನಟಿ, ರೇಖಾ ಧಾರಾವಾಹಿ ನಟಿ, ವೇದಾವತಿ ಯೋಗ ಟೀಚರ್ ತಾಯಂದ್ರು, ಚಪ್ಪಾಳೆ ಹೊಡ್ರಿ ಎಲ್ಲರೂ. ಹಾಗೆಯೇ ನಮ್ಮ ಶರಣಪ್ಪ ಹುಲ್ಲೂರು ಮಾಜಿ APMC ಅಧ್ಯಕ್ಷರು, ಅವರು ಕೂಡ ಪ್ರಾಯೋಜಕರು. ನಮ್ಮ ಹುಲ್ಲಪ್ಪ ಹಳ್ಳೂರು ಅವರು ಕೂಡ ದೊಡ್ಡ ಪ್ರಾಯೋಜಕರು. ಹಾಗೆಯೇ ನಮ್ಮ VS ಹಳ್ಳಿ ಮಠ್ರ ಮಾವರ ಉಪನ್ಯಾಸದ ಮುಂದವರು. ಹಾಗೆಯೇ ನಮ್ಮ ಸಂಜೀವ ರೋಣ, ನಮ್ಮ ಇವ ಶರಣು ಯಮನೂರು TV9 ನಮ್ಮ ಕಡೆನ ರೊಕ್ಕ ತೊಗೊಂಡು ಹೋಗೋ ಮಗವ, ಕೊಡವಲ್ಲ ತೊಗೊಳವಲ್ಲ. ಮಹಾಂತೇಶ್ ಯಾರ್ಯಾರು ಹೌದು ನಾನು ಕರ್ಕೊಂಡು ಹೋಗಿದ್ದೆಲ್ಲ, ಧನ್ಯವಾದಗಳು ಪ್ರಾಯೋಜಕರು. ಹಾಗೆಯೇ ನಮ್ಮ ಶರಣಪ್ಪ ಕತ್ತಿ, ಚಪ್ಪಾಳೆ ಹೊಡ್ರಿ. ಇವರೆಲ್ಲ ಪ್ರಾಯೋಜಕರು. ಮನೆ ಪ್ರಾಯೋಜಕರಿಗೆ ಚಪ್ಪಾಳೆ ಹೊಡ್ಲಿ. ಮುಂದಿನ ಸರಿ ರೊಕ್ಕನ ಕೊಡ್ಲಿದ್ರೆ ಮತ್ತೆ ಹೋಗ್ಬೇಕಾಯ್ತು ನಾನು. ಚಪ್ಪಾಳೆ ಹೊಡ್ರಿ, ಹಿಂಗೆ ಕೊಡ್ರಿ. ಮತ್ತೆ ಇಕ್ಕಟ್ಟು ಮತ್ತೆ ಬಿಟ್ಕಿಟ್ರಿ, ಚಪ್ಪಾಳೆ ಹೊಡೆದಿಲ್ಲ ಅಂತೇಳಿ ಮುಂದಿನ ಸರಿ ಮತ್ತು ನಾನಾ ಹೋಗಿ ಕುಂತು ಹೊಡಿಬೇಕಾಗತ್ತಲ್ಲ. ಹಾಗೆಯೇ ನಮ್ಮ ಮಾಲತಿ ನಾಯಕ್ ಮೇಡಮ್ಗೂ, ಹಾಗೆಯೇ ರೇಷ್ಮಾ ಇಲ್ಕಲ್ ಅವ್ರಿಗೂ ಕೂಡ, KC ಪಾಲ್ರಿಗೂ, ಹಾಗೆಯೇ ನಮ್ಮ ರಕ್ಷಿತಾ ET ಮೇಡಮ್ಗೂ, ಹಾಗೆಯೇ ನಮ್ಮ ಈ ಒಂದು ಪ್ರಶಸ್ತಿಯ ಪ್ರಾಯೋಜಕರು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪ್ರಾಯೋಜಕರಾದಂಥ ವಿಠ್ಠಲ್ ಜಕ್ಕ ಅವರಿಗೂ, ಹಾಗೆಯೇ ಮುನ್ರಾಜ್ ಬೆಂಗಳೂರು ಇವ್ರಿಗೂ, ಹಾಗೆಯೇ ನಮ್ಮ ಏನು ಹೆಸರು ಬರ್ರಿ ಮುಂದೆ ಬರ್ರಿ, ಬಡ ಬರಬೇಕು. ಇಟ್ಟಂತಾನೆ ಯಾಕೆ ಬರಲಿಲ್ಲವ ತಾಯಿ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಆರಾಧ್ಯ. ರೇಣುಕಾ ಎಲ್ಲಮ್ಮ ಅಲ್ಲಿ ನಾನು ಬಾಲಪಾರ್ವತಿ ರೋಲ್ ಮಾಡಿದ್ದೀನಿ. ಹಾಗೂ ಕನ್ನಡದಲ್ಲಿ ತುಂಬಾ ಮೂವೀಸ್ ಮಾಡಿದ್ದೀನಿ. ಜೆಂಟಲ್ಮ್ಯಾನ್, ಒಡೆಯ, ಕವಲುದಾರಿ, ಶಿವಾಜಿ ಸರ್ಕಲ್ 2, ವಿಕ್ರಾಂತ್ ರೋಣ, ಬಾಣದಾರಿಯಲ್ಲಿ, ಮತ್ತು ಹಾಗೂ ನಿಮ್ಮೆಲ್ಲರನ್ನು ನೋಡಿ ಇಲ್ಲಿ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನಮ್ಮ ಸುಮಾರಾಗಿ ಮಾಡಿ ನೀನು ಪಿಕ್ಚರ್ ಇಲ್ಲ ಅದಿಲ್ಲ ಪಾಪ ಅಣ್ಣತೆ ನಗತೈತೆ ಅದು ಹುಡುಗಿ. ಭಾಳಷ್ಟು ಮಾಡಿನ ಅಂತ ಹೇಳಿ ಭಾಳಷ್ಟು ಸಿನಿಮಾಗಳು ಮಾಡಿದ್ದೀನಿ. ಈಗ ಉತ್ತರ ಕರ್ನಾಟಕದ ಹುಡುಗಿ ನೋಡಿ. ನಿನ್ನ ಹೆಸರು? ನನ್ನ ಹೆಸರು ಯಶಿಕಾ. ನಾನು ಉದೋದರ್ಶಿ ರೇಣುಕಾ ಯಲ್ಲಮ್ಮದಲ್ಲಿ ರೇಣುಕೆ ಪಾತ್ರ ಮಾಡ್ತಾ ಇದ್ದೀನಿ. ಹಾಗೆ ನಾನು ಎಷ್ಟೊಂದು ಶಾರ್ಟ್ ಮೂವೀಸ್ ಮತ್ತು ಆ್ಯಡ್ಸಲ್ಲಿ ಮಾಡಿದ್ದೀನಿ, ಮತ್ತು ಇನ್ನು ಎಷ್ಟೊಂದು ಸೀರಿಯಲ್ ಕೂಡ ಮಾಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಆಗಮಿಸಿರೋ ಎಲ್ಲ ಜನರಿಗೂ ತುಂಬ ಹೃದಯದ ಧನ್ಯವಾದ. ಯಾಕಂದರೆ ಕಲಾವಿದರು ನಾವು ನಮ್ಮ ಕರ್ತವ್ಯನ ಮಾಡ್ತೀವಿ. ನೀವು ಬಂದು ನಮ್ಮ ಸಿನಿಮಾ ನೋಡಿದ್ರೆ ಅಥವಾ ಸೀರಿಯಲ್ ನೋಡಿದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ. ಎಲ್ಲಮ್ಮ ತಾಯಿ ಮೊದಲನೇದಾಗಿ ನಿಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಮ್ಮನಲ್ಲಿ ಕೇಳ್ಕೊತೀನಿ. ನಾನು ಮೊದಲನೇದಾಗಿ ಈ ಪಾತ್ರ ಮಾಡಬೇಕಾದ್ರೆ ಭಯ ಆಗ್ತಿತ್ತು, ಅಮ್ಮನ ಪಾತ್ರ ನಾನು ಮಾಡ್ಬೋದಾ ಅಂತ. ಆದರೆ ಈ ಪಾತ್ರ ಮಾಡಾದ್ಮೇಲೆ ಇಲ್ಲಿ ಸಿಕ್ಕಿರೋ ಅವಕಾಶನ ನಾನು ಯಾವತ್ತೂ ಮರೆಯಲ್ಲ. ನಾನು ಇಲ್ಲಿ ನನ್ನ ಕರೆಸಿ ನನ್ನದೊಂದು ಸಣ್ಣ ಪ್ರತಿಭೆನ ತೋರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಹಾಗೆ ಮುಖ್ಯವಾಗಿ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರು ನೋಡಿದ್ರೆ 3 ಹೀರೋಯಿನ್ ಯಾಕೋ ಅನ್ಸತ್ಲ ನನಗೆ. ಮುಂದಿನ ದಿನಮಾನದೊಳಗೆ 3 ಹೀರೋಯಿನ್ ಆಗಿ ನಮ್ಮ ಮಟ್ಟಕ್ಕೆ ಬರ್ತಾನೆ ನೋಡಿ. ಹೇಳಿ ನೋಡಿ, ಅದು ಬಹುಶಃ ಹೇಳ್ತೀನಿ. ಭಾರಿ ಸೂಪರ್, ಆಶೀರ್ವಾದ ಐತಿ. ಚೈನ್ ಹಾಡ್ರಿ ನೋಡ್ರಿ. ಹಾಗೆಯೇ ನಮ್ಮ ಸಿದ್ದನಕೊಳ್ಳ ಬೆನಕನವ್ರು ಹಿರಿಯರು ಎದ್ದು ನಿಂದ್ರಿ. ಅವ್ರಿಗೂ ಕೂಡ, ಯಾಕಂದ್ರೆ ಇವತ್ತು ಏನಾದರೂ ನಾವು ಈ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದೀವಿ ಅಂತಂದ್ರೆ ಅವು 2 ಊರು ಸಹಕಾರ, ಯುವಕರದು ಮತ್ತು ಹಿರಿಯರದು, ಆಮೇಲೆ ಅಲ್ಲಿರುವಂಥ ಮಹಿಳೆ ಮಾತೆಯವ್ರದ್ದು ಎಲ್ಲರದ್ದು ಆಶೀರ್ವಾದ ಇರಲಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಸಿದ್ದನಕೊಳ್ಳ ಹೊಕ್ಕಿರಲಿಲ್ಲ. ಸುಮಾರು 60 ವರ್ಷದಿಂದ ದಾಸೋಹ ನಡೆಸಿದಂಥ ಮತ್ತು ನೀವು ಕೊಟ್ಟಿರ್ಬೋದು ರೊಕ್ಕನ, ಆದ್ರೆ ನಡೆಸ್ಕೊಂಡು ಬಂದಂಥವ್ರು 2 ಊರವರು. ಚಪ್ಪಾಳೆ ಹೊಡ್ರಿ ಎಲ್ಲರೂ ಅವ್ರಿಗೆ. ಇವತ್ತೇನಾದರೂ ಈ ಮಟ್ಟಕ್ಕೆ ಬಂದೈತಂದ್ರೆ ಅವ್ರು 2 ಊರ್ಲಿಂದ. ಹಾಗೆಯೇ ಯುವಕರು ಕೂಡ, ಮತ್ತು ಅವ್ರಿಗೆ ಚಪ್ಪಾಳೆ ಹೊಡಿಲಿಲ್ಲ ಅಂತ ಗುದ್ದಾಡ ಮಕ್ಕಳು ಅದಾವ ನಮಗೆ. ಅಲ್ಲಿ ಯುವಕ ಮಂಡಳಗಳು, ಯುವಕರು ಈ ಎಲ್ಲ ಕಾರ್ಯಕ್ರಮಕ್ಕೂ ಅವರು ತನುಮನ ಧನ ಸಹಾಯ ಮಾಡ್ತಾರೆ. ಮತ್ತು ನಾವು ಏನೋ ಬೇದರೂ ಬೇಯಿಸ್ಕೊತಾವು, ಕೆಲಸ ಮಾಡ್ತಾವು, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಇನ್ನೊಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಎಲ್ಲಿ ಅದನ್ನು ಬಡ ಬಡ
ಖುಷಿಯಾಗಿದ್ದಂದ್ರೆ ಇವತ್ತು ನೋಡು, ಯಾಕಂದ್ರೆ ಗುರುಗಳ ಆಶೀರ್ವಾದ ಆಯ್ತು, ಗೊಂದಲ ಆಗಲಿಲ್ಲ. ಇಷ್ಟು ವರ್ಷದಾಗಿರೋ ಬುದ್ಧಿ 10 ವರ್ಷದೊಳಗೆ ಇವತ್ತ ಈ ನಮ್ಮನೆ ನಡೆದಾಡುವ ದೇವರಾದಂಥ ಶ್ರೀ ಕಲ್ಲಯ್ಯಜ್ಜನವರ ತುಲಾಭಾರ ಕಾರ್ಯಕ್ರಮ ಮಾಡೋದರೊಂದಿಗೆ ಅಂತಾರಾಷ್ಟ್ರೀಯ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಶ್ರೀ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ಆಗ್ತಾ ಇದೆ. ಎಲ್ಲರ ಚಪ್ಪಾಳೆ ಹೊಡೆಯಿರಿ. ಸನ್ಮಾನ ಇದ್ದ ಅದು 19,000 ಬಂದೈತ್ರಿ ಬುದ್ಧಿ. ಅದು ಯಾಕಂದ್ರೆ ಅಂಧ ಅನಾಥ ಮಕ್ಕಳಿಗೆ ಇದು ಮಾಡ್ತೀರಿ ಕೊಡಲಿ ಅಂತ ಅಂದ್ರೆ ಸಿದ್ದಪ್ಪಜ್ಜ, ಅದಕ್ಕೆ ಕೊಡಕತ್ತೀನಿ ಬುದ್ಧಿ, ಬೇಜಾರು ಮಾಡ್ಕೊಬೇಡ ಬುದ್ಧಿ. ಯಾಕಂದ್ರೆ ನನ್ನ ಭಕ್ತರು ಹೆಚ್ಚಿಗೆ ಕೊಟ್ಟರೆ ನಮ್ಗೆ ಸಮಾಧಾನ ಆಗುತ್ತೆ ರೀ ಅವ್ರಿಗೆ, ಹೌದಿಲ್ಲ? ಯಾಕಂದ್ರೆ ಅಂಧ ಅನಾಥ ಮಕ್ಕಳಿಗೆ ನಾವು ಕಣ್ಣಿದ್ದರಿಗೆ ಊಟ ಹಾಕಿದ್ರೆ ನಾನು ದೊಡ್ಡವಲ್ಲ, ಅಂಧ ಅನಾಥರಿಗೆ ಯಾರು ಊಟ ಹಾಕ್ತಾರೋ ಅವ್ರು ನಿಜವಾದ ದೇವರು. ನೋಡ್ರಿ ಹೆಸರು ಈ ಸಭೆ ಬುದ್ಧಿ ಇಲ್ಲೇ ಇರೋ ಬುದ್ಧಿ. ಈ ಸಭೆ ನಮ್ಮ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಸೋಮರಾಜ್ ಅವರಿಗೆ ಒಂದು ಚೇರ್ ತಗೊಂಡ್ ಬರ್ರಿ ಬೇಗ. ಇಲ್ಲ ನಿಂತ್ಕೊಳ್ಳೋದಿಲ್ಲ, ನಿಂತ್ಕೊಂಡ್ರೆ ಕೆಡುತ್ತಾರೆ, ಕುಂತ್ಕೊಂಡ್ರೆ ಕೆಡಕ್ಕಾಗಲ್ಲ. ಸುಮ್ಮನೆ ಇನ್ನೊಂದು ಚೇರ್ ತಗೊಂಡು ಮೇಡಮ್ ಅವ್ರು ಕುತ್ಕೊಂಡ್ಬಿಡಿ, ಯಾಕಂದ್ರೆ ಮತ್ತೆ
ಮನೆಗೆ ಹೋದ್ಮೇಲೆ ಉಪ್ಪು ಖಾರ ಹೆಚ್ಚಾಕ್ಬಿಟ್ರೆ ಏನು ಮಾಡ್ತೀನಿ, ಭಾಳ ಹಿಂಗೆ ನೀನು ಅಂತ ಕಾಮಿಡಿ ಭಾಳ ಮಾಡ್ತೀನಿ ನಾನು. ಬೇಜಾರು ಮಾಡ್ಕೋಬೋಣ, ಯಪ್ಪ ಮಾಡ್ಬೇಡಪ್ಪ. ಸಿನಿಮಾದವ್ರು ಯಾರ ಕೈ ಸಿಕ್ಕರು ಸಿನಿಮಾದವ್ರ ಕೈ ಸಿಗ್ಬಾರ್ದು. ಕುತ್ಕೊಳ್ಳಿ ಮೇಡಮ್. ನಿಜವಾಗ್ಲೂ ಒಂದು ಏನು ವಿಶೇಷ ಅಂದರೆ, ನೀವು ಖುಷಿ ಪಡೋದು ವಿಶೇಷ ಹೇಳ್ತೀನಿ ನಿಮ್ಗೆ. ಪ್ರತಿಯೊಂದು ಬಂದ್ ಮಾಡಲಿ, ಪ್ರತಿ ಟೈಮ್ದೊಳಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಂಗಲ್ ಮಂದಿ ಕೊಡ್ತಿದ್ವಿ, ದಂಪತಿಗಳಿಗೆ ಕೊಟ್ಟಿದ್ವಿ. ಇವತ್ತ ನೋಡ್ಲಿ ಚಪ್ಪಾಳೆ ಹೊಡ್ರಿ ಎಲ್ಲರ, ಗಂಡ ಹೆಂಡತಿಗೆ ಕೊಟ್ಟಿವಿ. ಇವತ್ತೇನಾದರೂ 750 ಸಿನಿಮಾ ಮಾಡೋಣ ಅಂದ್ರೆ ಅವರ ಸಹಕಾರ ಇರಲಿಲ್ಲ ಅಂದ್ರೆ ಮಾಡೋಕ್ಕಾಗಿರ್ಲಿಲ್ಲ. ಇದನ್ನ ನೆನ್ಪಿಡುವ ಕೊಡು, ನೀನು ಮಾಡು ಮಾಡು. ಏ ಹುಟ್ಟ ಜಕ್ಕ ಜಕ್ಕ ಬಾರಪ್ಪ, ಅಮೌಂಟ್ ಒಂದು ನಿಮಿಷ ಬೈಲೆ. ರಾಜು ಮೇಡಮ್ ಅವ್ರಿಗೆ ಹಾಕಿ ರಾಜು ತಗೊಳಪ್ಪ, ನೀನು ಕೊಡು, ಇಬ್ಬರು ನೋಡಿ ಕೊಡು. ಚಪ್ಪಾಳೆ ಹೊಡ್ರಿ ಎಲ್ಲರ. ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ, ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಒಂದೇ ಸಿದ್ದಪ್ಪ ಮಹಾರಾಜ್ ಕಿ, ಸಿದ್ದನಕೊಳ ಭಕ್ತರ ಮಹಾರಾಜ್ ಕಿ, ಪ್ರಾಯೋಜಕರ ಮಹಾರಾಜ್ ಕಿ. ವಾಹ್ ಕ್ಯಾ ಬಾತ್ ಹೈ. ಒಂದೇ ನೋಡ್ಲೆ ಡೈಲಾಗ್, ಇನ್ನ ತುಂಬಾ ಕಲಾವಿದರಿದ್ದಾರೆ ಅವ್ರಿಗೆ ಕೊಡಿ ಅಂತ. ನಾನು ಒಂದೇ ಕಲಾವಿದ ಇವನು ನೋಡ್ಲಿ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ನಿಜವಾಗ್ಲೂ ಖುಷಿ ಆಯ್ತು, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಇನ್ನೊಬ್ರು ಕಲಾವಿದ್ರ ಬಗ್ಗೆ ಒಬ್ಬ ಕಲಾವಿದ ಇದನ್ನ ಮಾಡ್ತಿಲ್ಲ, ಅದು ಬೆಳಿಬೇಕು. ಇನ್ನೊಬ್ರು ತಾವು ಬೆಳೆಯೋದ್ರ ಜೊತೆಗೆ ಇನ್ನೊಬ್ರು ಬೆಳೆಸೋದಿದೆಯಲ್ಲ, ಅದು ನಿಜವಾದ ಮನುಷ್ಯ. ಇವತ್ತು ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, ಈ ಒಂದು ಪ್ರಶಸ್ತಿ ಕೊಡುವಂತ ಪವಿತ್ರವಾದ ದಿನ. ಈ ಒಂದು ಪ್ರಶಸ್ತಿಯ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮ ಗದಗಿನ ಕಲ್ಲಯ್ಯಜ್ಜವರು, ಬಹುತೇಕ ನೀವು ಕಲ್ಲಯ್ಯಜ್ಜವ್ರ ಬಗ್ಗೆ ಗೊತ್ತೈತಿ. ಪುಟ್ಟರಾಜ ಗವಾಯಿಗಳ ಬಗ್ಗೆ ಕೇಳಿದಿರಿ. ಪುಟ್ಟರಾಜ ಗವಾಯಿಗಳು ಬೇರೆ ಅಲ್ಲ, ನಮ್ಮ ಕಲ್ಲಯ್ಯಜ್ಜವರು ಬೇರೆ ಅಲ್ಲ. ಆ ಸ್ವರೂಪದಲ್ಲೇ ಇವತ್ತು ನಮಗೆ ದರ್ಶನವನ್ನು ಕೊಟ್ಟು ಆಶೀರ್ವಾದವನ್ನು ಕೊಟ್ಟಂತ ಮೊಟ್ಟ ಮೊದಲು ನಾ ಕಲ್ಲಯ್ಯಜ್ಜವರ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಕೋಟಿ ಕೋಟಿ ನಮನಗಳನ್ನು ನಾನು ಸಮರ್ಪಿಸ್ತೇನೆ. ಅದೇ ತೆರನಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರಂದಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಇವತ್ತಿನ ಈ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಬಹಳ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ಖ್ಯಾತ ನಟ ಸುಮಾರು 750 ಚಿತ್ರಗಳನ್ನು ನಟಿಸಿ ರಾಜ್ಯದಲ್ಲಿ ಒಂದು ಈ ದಾಖಲೆಯನ್ನ ಮಾಡಿರುವಂತ ಖಳನಾಯಕ ನಟ ಅಂತ ಹೇಳಿ ಬಹಳ ಮಂದಿ ಮಾತಾಡ್ತಾ ಇದ್ರು. ಖಳನಾಯಕನ ನಿಜವಾದ ನಾಯಕ ಅನ್ನೋ ಮಾತನ್ನು ನಾನು ಇವತ್ತು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ಒಂದು ಪಾತ್ರವನ್ನ ಬಹಳ ಯಶಸ್ವಿಯಾಗಿ ನಮ್ಮ ಕನ್ನಡ ಚಲನಚಿತ್ರದ ರಂಗದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನಟಿಸಿ ಇವತ್ತು ಸನ್ಮಾನ್ಯ ಶೋಭರಾಜ್ ಅವರ ಧರ್ಮ ಪತ್ನಿಯವರು ಕೂಡ ಬಂದಿದ್ದಾರೆ. ಮತ್ತು ಅವರ ತಂಡದ ನಮ್ಮ ವಿಜಯ್ ಪತಾಕಿ ತಂಡದ ನಾಯಕ ನಟ ಮತ್ತು ನಟಿಯವರು ಮತ್ತು ಅವರ ತಂಡದ ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ, ಪೂಜ್ಯರ ಪರವಾಗಿ ನಾನು ವೈಯಕ್ತಿಕವಾಗಿ ಈ ಒಂದು ಸಿನಿಮಾ ಬಹಳ ಯಶಸ್ವಿಯಾಗಿ ಹೊರಹೊಮ್ಮುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ಉಪಸ್ಥಿರುವಂತ ಎಲ್ಲ ಹೆಸರು ಹೋಗೋದಲ್ಲ, ಎಲ್ಲ ಗಣ್ಯಮಾನ್ಯರೇ ಮತ್ತು ಕಲಾವಿದರೇ, ಎಲ್ಲ ಚಲನಚಿತ್ರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ನಟಿಸಿರುವಂತ ಎಲ್ಲ ಕಲಾವಿದರೇ ಮತ್ತು ಉಪಸ್ಥಿರುವಂತ ಯಾವತ್ತು ಸಿದ್ದನಕೊಳ್ಳದ ಸದ್ಭಕ್ತರೇ, ತಾಯಂದಿರೇ, ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ನಿನ್ನೆ ಸಿದ್ಧಶ್ರೀ ಉತ್ಸವ, ಇವತ್ತು ಚಲನಚಿತ್ರೋತ್ಸವ, ನಾಳೆ ಕೂಡ ಕಾರ್ಯಕ್ರಮ ಇದೆ. 14, 15, 16 3 ದಿವಸದಂದು ನಡೀತಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಮತ್ತು ಅಭಿಮಾನದಿಂದ
ಮತ್ತು ಭಕ್ತಿಯಿಂದ ಬಂದಂತ ಎಲ್ಲ ಭಕ್ತಾದಿಗಳಿಗೆ. ಯಾಕಂದ್ರೆ ಇಲ್ಲಿ ಸಿದ್ದನಕೊಳ ಮಠದಲ್ಲಿ ಒಂದು ಇತಿಹಾಸ ಇರುವಂತ ಮಠ. ಬಹುತೇಕ ಯಾವ ಮಠದಲ್ಲಿ ಕೂಡ ಇವತ್ತು ಕಲಾವಿದರಿಗೆ ಕಲಾ ಪೋಷಕ ಮಠ ಯಾವುದಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಅದು ನಮ್ಮ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಮಠ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಲಾವಿದರಿಗೆ ವಿಶೇಷವಾಗಿ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ನಮ್ಮ ಕಲಾವಿದರು ಇದ್ದಾರೆ. ಆದ್ರೆ ಇನ್ನೊಂದು ಮಾತನ್ನು ಹೇಳ್ತೀನಿ, ಉತ್ತರ ಕರ್ನಾಟಕದವ್ರು ಏನಾರ ಪಿಕ್ಚರ್ ನೋಡ್ಲಿಲ್ಲ ಅಂದ್ರೆ ಯಾವ ಪಿಕ್ಚರು ಓಡೋದಿಲ್ಲ, ಯಾವ ಪಿಕ್ಚರು ಓಡೋದಿಲ್ಲ. ಯಾಕಂದ್ರೆ ನಾವೇ ಅವ್ರಿಗೆ ಅತ್ಯಂತ ಪ್ರೋತ್ಸಾಹಕರು. ಇವತ್ತು ನಾವು ಅವ್ರಿಗೆ ಪ್ರೋತ್ಸಾಹನ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ನಟ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಐತಿ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲಿ ನಮ್ಮ ಸಿದ್ದನಕೊಳ ಅಜ್ಜನ ಒಂದು ಪವಿತ್ರವಾದ ಭೂಮಿ. ಈ ಪವಿತ್ರವಾದ ಭೂಮಿಯಲ್ಲಿ ಬಹುತೇಕ ಯಾರು ಮನಸಾರೆ ಅವರು ಬಂದು ಇಲ್ಲಿ ನಮ್ಮ ಅಜ್ಜನ ಆಶೀರ್ವಾದವನ್ನು ಪಡಿತಾರೆ, ಅವರು ಖಂಡಿತವಾಗಿ ಅವರು ಬರೋ ದಿನಗಳಲ್ಲಿ ಒಬ್ಬ ನಟನಾಗಲಿ ಒಬ್ಬ ಕಲಾವಿದನಾಗಲಿ ಸಣ್ಣ ಪುಟ್ಟ ಕಲಾವಿದನಾದ್ರೂ ಕೂಡ ಈ ರಾಜ್ಯದಲ್ಲಿ ಖಂಡಿತವಾಗಿ ಮಿಂಚ್ತಾರೆ ಅನ್ನೋ ಒಂದು ವಿಶ್ವಾಸ ನಾನು ವ್ಯಕ್ತಪಡಿಸ್ತೀನಿ. ಅಂತ ಒಂದು ಆಶೀರ್ವಾದವನ್ನ ಬಹುತೇಕ ನಾನು ಹೇಳ್ತಾ ಇರ್ತೀನಿ ಹುಡುಗಾಟಕ್ಕೆ, ಅಜ್ಜವರು ಮಾತು ಬರೇ ಆಶೀರ್ವಾದ ತಗೊಂಡ್ರೆ ನಿಮ್ಗೆ ಆಶೀರ್ವಾದ ಸಿಗೋದಿಲ್ಲ, ಎರಡು ಸರಿಯಾಗಿ ಬೇಯಿಸ್ಕೊಂಡ್ರಪ್ಪ ಅಂತ ಹೇಳ್ತಿರ್ತೀನಿ ನಾನು. ನಮ್ಮ ಅಜ್ಜರಿಗೆ ಮುಂಜಾನೆ 5ಕ್ಕೆ ಫೋನ್ ಹಚ್ತಾರೆ ಜನ. 5ಕ್ಕೆ ಫೋನ್ ಹಚ್ಚಿ ಅಜ್ಜರ ಎದ್ದಿರನ ಅಂತಾರೆ, ಅವ್ರು ಎರಡು ಬೇಯ್ತಾರ, ಅವ್ರು ಎದ್ದುಗಳೇನ ಸಾಕಾಡ್ರೆ ಆಶೀರ್ವಾದ ಆತಂತಾರೆ. ಅದಕ್ಕೆ ಅವ್ರ ಕಡೆ ನಿಜವಾದ ಆಶೀರ್ವಾದ, ಯಾವುದೇ ಒಳಗೆ ಕಪಟ ಇಲ್ಲ, ಸ್ವಚ್ಛ ಮನಸ್ಸಿಂತ್ರ ಬಾಯಿಗೇನು ಬರ್ತಂದು ಮಾತಾಡ್ತಾರೆ. ಅದು ನಿಜವಾದ ಹೃದಯ ಬಿಚ್ಚಿ ಮಾತಾಡುವಂಥದ್ದು. ಅದು ನಮ್ಮ ಗುರುಗಳ ಹತ್ರ ಸಿಗುವಂತ ಆಶೀರ್ವಾದ. ಆ ಆಶೀರ್ವಾದವನ್ನು ಯಾರು ಪಡೆದು ಹೋಗಿದಾರಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳು ಆಗಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಾನು ಒಬ್ಬ ಉದಾಹರಣೆ ಅದೀನಿ ಇಲ್ಲಿ, ನಾನು ಕೂಡ ಒಬ್ಬ ಉದಾಹರಣೆ. ಬಹುತೇಕ ಬೇರೆಯವ್ರ ಉದಾಹರಣೆ ನಾನು ಕೊಡೋದಿಲ್ಲ, ನಾನೇ ಒಂದು ಉದಾಹರಣೆ ಅಂತ ಹೇಳ್ತೀನಿ. ನಾನು ಕೂಡ ಬೇಯಿಸ್ಕೊಂಡಿನಿ, ನಾವು ಜಗಾಡ್ತೀವಿ. ಯಾಕಂದ್ರೆ ಗುರುವಿಗೆ ತಕ್ಕ ಶಿಷ್ಯ ವಿಜಯಾನಂದ ಕಾಶ್ಯಪ್ನವರು, ಅವರು ಗುರುಗಳು. ಅದು ಗುರುಗಳು ಅಂತ ನಾನು ಒಪ್ಕೊಂಡಿದ್ದೀನಿ. ನನ್ನ ಗುರುಗಳು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅದಕ್ಕೆ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರ ಮಹೋತ್ಸವ ಇವತ್ತು ಬಹಳ ಯಶಸ್ವಿಯಾಗಿ ನಡೆದಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ, ಮುಂದಿನ ವರ್ಷ ಶೋಭರಾಜ್ ಅವರು ಬರಬೇಕು. ನನ್ನ ವೈಯಕ್ತಿಕ ನಿಮಗೆ ಇನ್ವಿಟೇಷನ್ ಇದು, ನೀವು ದಂಪತಿ ಸಮೇತ ಬರಬೇಕು. ಬಹುತೇಕ ನಮ್ಮ ತಂಡ ಏನು ವಿಜಯ ಪತಾಕಿ ಯಶಸ್ವಿ ದಿನಗಳನ್ನು ಕಾಣ್ತೀರಿ. ಖಂಡಿತವಾಗಿ ವಿಶೇಷವಾದ ಕಾರ್ಯಕ್ರಮ ನಾನು ಆಯೋಜಿಸ್ತಾ ಇದ್ದೀನಿ ಇಲ್ಲಿ ಮುಂದಿನ ವರ್ಷ 2025ಕ್ಕೆ. ಎಲ್ಲರೂ ಒಪ್ಪಿಗೆ ಐತಿಲ್ಲಪ್ಪ, ಮತ್ತೊಮ್ಮೆ ಒಪ್ಪಿಗೆ ಕೊಡ್ರಿ. ಆದ್ರೆ ವಿಶೇಷವಾದ ಕಾರ್ಯಕ್ರಮವನ್ನ, ಬಹಳ ವಿಚಿತ್ರವಾದ ಕಾರ್ಯಕ್ರಮ ನೀವು ನೋಡ್ತೀರಿ ಮುಂದಿನ ವರ್ಷ 2025ಕ್ಕೆ. ವಿಶೇಷವಾದ ಕಾರ್ಯಕ್ರಮವನ್ನ ಇದೇ ವೇದಿಕೆ ಮೇಲೆ ನೋಡ್ತೀರಿ. ಅದಕ್ಕೆ ತಾವೆಲ್ಲ ತಯಾರಿರ್ರಿ. ಬರೋ ದಿನಗಳು ನಿಮ್ಮದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಸಮಯ ಅಂತ